ಹಾಯ್ ಎಲ್ಲರಿಗೂ ನಮಸ್ತೆ. ಈ ವಿಡಿಯೋನ ಟಿಲ್ ಎಂಡ್ ತನಕ ನೋಡಿ. ಬಹಳ ಮುಖ್ಯವಾದದ್ದು ವಿಡಿಯೋ. ನಿಮಗೇನಾದರೂ ವಿಡಿಯೋ ಲೆಂದಿ ಅನಿಸಿದ್ರೆ ಸ್ವಲ್ಪ ಸ್ಪೀಡ್ನ ಜಾಸ್ತಿ ಇಟ್ಕೊಡ್ರಿ, ಅಪ್ ಟು 1.5 ತನಕ. ಆ್ಯಂಡ್ ನಮ್ಮ KLE BEd ಕಾಲೇಜಿಗೆ ರಿಸೋರ್ಸ್ ಪರ್ಸನ್ ಆಗಿ ಶ್ರೀ ಪ್ರಶಾಂತ್ ಮೋಟಿ ಸರ್ ಅಂತ ಬಂದಿದ್ದರು. ಇವರು ಸೆಂಟ್ರಲ್ ಗೌರ್ಮೆಂಟ್ ಸೆಬಿ ಸರ್ಟಿಫೈಡ್ ರಿಸೋರ್ಸ್ ಪರ್ಸನ್ ಆ್ಯಂಡ್ ಪ್ರೊಫೆಷ್ನಲ್ ಇನ್ ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್. ಪರ್ಸ್ನಲಿ ನನಗೆ ಇವ್ರು ನೀಡಿರ್ತಕ್ಕಂಥ ಅವೇರ್ನೆಸ್ ಪ್ರೋಗ್ರಾಮ್ ಬಹಳ ಇಷ್ಟ ಆಯಿತು. ಫೈನಾನ್ಷಿಯಲ್ ಹೆಲ್ತ್ ಬಗ್ಗೆ ಆ್ಯಂಡ್ ಆನ್ಲೈನ್ ಫ್ರಾಡ್ಸ್ ಬಗ್ಗೆ ನಮ್ಮ ಈ ನಿಜ ಜೀವನದಲ್ಲಿ ನಡ್ತಕ್ಕಂಥ ಉದಾಹರಣೆಗಳನ್ನು ನೀಡಿ ಯಾವ ಥರ ತಡೆಗಟ್ಟಬೇಕಂತೇಳಿ ತಿಳಿಸ್ಕೊಟ್ರು. ಸೊ ಮಿಸ್ ಮಾಡಬೇಡಿ, ಟಿಲ್ ಎಂಡ್ ತನಕ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೂ ಕೂಡ ಹೆಲ್ಪ್ ಆಗುತ್ತಾ. ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ 1.5 ತಾಸು ನಡೆದದ. ಬಟ್ ಯಾವುದು ಮುಖ್ಯ ಅನ್ಸುತ್ತಲ್ಲ ಆ ಕ್ಲಿಪ್ಸನ್ನು ಇದ್ರೊಳಗೆ ಹಾಕಿದ್ದೀನಿ. ಆಲ್ಮೋಸ್ಟ್ ಆಡಿಯೋ ಕ್ಲಿಯರ್ ಅದ. ಸ್ವಲ್ಪ ಎಲ್ಲೋ ವಿಡಿಯೋ ಮಾಡುವಾಗ ಏನೋ ಲೈಟ್ ಎಫೆಕ್ಟಿಂದ ಸ್ವಲ್ಪ ಕಮ್ಮಿ ಅನಿಸದೆ ಕ್ವಾಲಿಟಿ. ಇಟ್ಸ್ ಓಕೆ, ಬಟ್ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಮತ್ತೊಂದು ಸಾರಿ ಹೇಳ್ತೀನಿ, ಕೊನೆವರೆಗೆ ನೋಡಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ ಅವ್ರು. ಆ್ಯಕ್ಚುಲಿ ಲೆಟ್ಸ್ ಬಿಗಿನ್. Anytime 24/7 money is being lost. ಹೌದಲ್ಲ? Anytime 24/7 money is not safe. ನಮ್ಮ ಟೀಚರ್ಸ್ ಮೇಡಮ್ ಅವ್ರಿಗೆ, ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೆ ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತೀವಿ. ದಯವಿಟ್ಟು ಫ್ರಾಡ್ಸ್ ಇಂದ ನಾವು ಬಚಾವಾಗೋದು ಬಹಳ ಇಂಪಾರ್ಟೆಂಟ್ ಅದ. ಸೆಬಿ ಏನಾಗೈತಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಫ್ರಾಡ್ಸ್ ಆಗೋದನ್ನ ತಡೀತಾ ಇದೆ. ಇಟ್ ಸೇಫ್ ಗಾರ್ಡ್ಸ್ ಅವರ್ ಇಂಟ್ರೆಸ್ಟ್ ಅಂಡ್ ಪ್ರೊಟೆಕ್ಷನ್ಸ್. ಏನಾಗ್ತಾ ಇದೆಯಪ್ಪ ಅಂತ, ಈ ನಾನು ನಿಮಗೊಂದು ಇನ್ಸ್ಟ್ರಕ್ಷನ್ ದಯವಿಟ್ಟು ಇದನ್ನ ವಿತ್ ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ಮೈ ಡಿಯರ್, ನಾಳೆ ನೀವು ಜಾಬ್ ಅಪ್ಲಿಕೇಶನ್ ಹಾಕ್ತಿರ್ತೀರಲ್ಲ, ನಾವು ಅಲ್ಲಿ ಎಲ್ಲ ಕಡೆ ಮೊಬೈಲ್ ಕೊಟ್ಟು ನಂಬರ್ ಕೊಟ್ಟು ಬರ್ತೀವಿ. ಹೌದಾ? ನಮ್ಮ ಮೊಬೈಲಿಗೆ ಫೋನ್ ಬೇರೆ ಅನ್ವಾಂಟೆಡ್ ಫೋನ್ಸ್ ಬಂದವ ಇಲ್ಲ. ನಾವು ಏನಾರ ಅವರಿಗೆ ಆರಾಮಾಗಿ ಸಬ್ಜೆಕ್ಟ್ ಮಾಡ್ರಿ, ಇರ್ಬಿಟ್ ಚಾ ತಿನ್ಕೋದು ಮಾತಾಡೋಣ, ಮಿರ್ಚಿ ತಿನ್ಕೋದು ಮಾತಾಡೋಣ ಏನಾರ ಕೊಟ್ಟಿರ್ತೀವ. ಮೈ ಫಸ್ಟ್ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಈಸ್, ಫ್ರಮ್ ಟುಡೇ ಡೋಂಟ್ ಗಿವ್ ಯುವರ್ ನಂಬರ್ ಎನಿವೇರ್ ಲೈಕ್ ದಟ್. ನಾವು ಅಲ್ಲಿ ಯಾವುದೋ ಶಾಪಿಂಗ್ ಮಾಲ್ ಹೋಗ್ತೀವಿ, ಏನೋ ಹೋಗ್ತೀವಿ, ಪಾಯಿಂಟ್ಸ್ ಅಂತ ಅದರಿಂದ ಎಲ್ಲ ಬೋಗಸ್ ಬ್ಯಾಡ್ ಆಗಲ್ಲ. ನಮ್ಮ ಡೇಟಾ ಇಟ್ ಈಸ್ ಬೀಂಗ್ ಸೋಲ್ಡ್. ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಅವರು ಮಾರಿ ರೊಕ್ಕ ತಗೋತಾ ಇದ್ದಾರೆ. ಕೊಡಕ್ ಹೋಗ್ಬೇಡ್ರಿ. 1 ಪಾಯಿಂಟ್ ಕ್ಲಿಯರ್. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಆಧಾರ್ ನಂಬರ್. ನಾವೆಲ್ಲ ಬೇಕಾದ್ರೆ ಆಧಾರ್ ಮಾಡ್ತೀವಿ. ಇವತ್ತು ಒಂದು ಇನ್ಫಾರ್ಮೇಶನ್ ನೀವು ಇವತ್ತು ನಾಳೆ ಜೆರಾಕ್ಸ್ ಲ್ಯಾಮಿನೇಷನ್ ಅಂಗಡಿಗೆ ಹೋಗ್ರಿ ಪ್ಲೀಸ್. ಅಲ್ಲಿ ಹೋಗಿ ಲ್ಯಾಮಿನೇಷನ್ ಒಳಗ ಮಾಸ್ಕ್ಡ್ ಆಧಾರ್ ಕಾರ್ಡ್ ಕೊಡ್ರಿ ಅಂತ ಹೋಗಿ ಮಾಡಿಸ್ಕೊಂಡು 12 ಡಿಜಿಟ್ ಒಳಗ 8 ಡಿಜಿಟ್ ಅನ್ನ ಮಾಸ್ಕ್ ಮಾಡ್ತಾರೆ, ಕ್ಯಾಪಿಂಗ್ ಮಾಡ್ತಾರೆ. ಓನ್ಲಿ 4 ನಂಬರ್ಸ್ ಆರ್ ವಿಸಿಬಲ್. ಅದನ್ನ ಎಲ್ಲ ಕಡೆ ಕೊಡಿ. ದಟ್ ಈಸ್ ಎವ್ರಿವೇರ್ ವ್ಯಾಲಿಡ್ ಇದೆ. ನಾವೇನ್ ಮಾಡ್ತೀವಿ, ಇಲ್ಲೇ ಕಾಲೇಜ್ ಮುಂದ ಒಬ್ಬ ಛತ್ರಿ ಹಾಕೊಂಡು ನಿಂತಿರ್ತಾನ, 30 GB ಫ್ರೀ ಇಂಟರ್ನೆಟ್ ಅಂತಾನ. ಅವ ಕೇಳೋದು ಫಸ್ಟ್ ಏನ ಹೋಗ್ಬಿಟ್ಟೆ ಆಧಾರ್ ಕಾರ್ಡ್. ನಮ್ಮ ಆಧಾರ್ ಕಾರ್ಡ್ ಅಕೌಂಟಿಗೆ ಬ್ಯಾಂಕಿಗೆ ಎಲ್ಲ ಲಿಂಕ್ ಆಗಿರ್ತೈತಿ. ಪಟ್ನ ಕೊಟ್ಬಿಡ್ತೇವೆ ನಾವು. ಎಮ್ ರೈಟ್? ಸೊ ಇನ್ನು ಮ್ಯಾಲಿಂದ ನಿಮ್ಮ 12 ನಂಬರ್ ಡಿಜಿಟ್ ಆಧಾರ್ ಕಾರ್ಡ್ ಅನ್ನ ಎಲ್ಲಿ ಕೂಡ ಹೋಗ್ಬೇಡ್ರಿ. 1 ಪಾಯಿಂಟ್ ಕ್ಲಿಯರ್. ಮಾಸ್ಕ್ಡ್ ಆಧಾರ್ ಕಾರ್ಡ್ ನಾಳೆ ಮಾಡಿಸ್ಕೊಳ್ಳಿ. ದಯವಿಟ್ಟು ಮನೆಯೊಳಗೆ ತಂದೆ ತಾಯಿ ಮಾಸ್ಕ್ MASKED ನಿಮ್ಮ ತಂದೆ ತಾಯಿಯವರಿಗೆ ಮನೆಯೊಳಗೆ ಎಲ್ಲರಿಗೂ ಅದನ್ನೇ ಮಾಡಿಸ್ಕೊಂಡು ಸ್ಮಾರ್ಟ್ ಕಾರ್ಡ್ ಕೂಡ 50 ರೂಪಾಯಿ ಮಾಡಿಕೊಡ್ತಾರೆ. ಅದನ್ನ ದಯವಿಟ್ಟು ಅದನ್ನೇ ಮಾಡ್ಕೊಳ್ಳಿ ಪ್ಲೀಸ್. ಎರಡನೇ, ನಮ್ಮ ಸರ್ಗೂ ಹೆಲ್ಪ್ ಆಗುತ್ತೆ. ನಿಮ್ಮ ಅಕೌಂಟ್ ಅಲ್ಲಿ ಜಾಸ್ತಿ ರೊಕ್ಕ ಇಟ್ಟಿದ್ರು ಮನ್ಯಾಗ ಪೇರೆಂಟ್ಸು, ಬಿಸ್ನೆಸ್ ಮೆನ್ ಯಾರು ಇದ್ರೆ ಸ್ಯಾಲರಿ ಅಕೌಂಟಿಗೆ ಫೋನ್ ಪೇ, ಗೂಗಲ್ ಪೇ ಅಕೌಂಟ್ ಲಿಂಕ್ ಇದ್ರೆ ದಯವಿಟ್ಟು ನಾಳೆ ತೆಗೀರಿ. UPI ಹ್ಯಾಕ್ ಮಾಡ್ತಾ ಇದ್ದಾರೆ. ಹೆಂಗಂತ ಹೇಳ್ತೀನಿ. ಇಲ್ಲೇ ಬಾಜು KBS ಪ್ರೊಫೆಸರ್ ಇದ್ದಾರೆ. 2-3 ಎಕ್ಸಾಂಪಲ್ KG ಒಳಗ ಆಗ್ಯಾವ. ಹೆಸರು ಯಾರು ಹೇಳಂಗಿಲ್ಲ. ಪ್ಲೀಸ್, ಯಾವ ಕಾಲೇಜ್ ಅಂದ್ರೂ ಬೇಡ, ಬೇರೆ ಬೇರೆ ಸ್ಕ್ಯಾಮ್ ಒಳಗ ಹ್ಯಾಂಗ್ ಆಗ್ಯಾವ ಅಂತ ನಾನು ಹೇಳ್ತೀನಿ. ಬಾಜು ಕಾಲೇಜ್ನಾಗ ಒಬ್ಬರು ಪ್ರೊಫೆಸರ್ ತಮಿಳ್ನಾಡಿಗೆ ಹೋಗಿದ್ರು. ಕಾರನ್ನ ಅಲ್ಲಿ ಒಂದ್ ಕಡೆ ಪಾರ್ಕಿಂಗ್ ಮಾಡಿದ್ರು. ರಾಂಗ್ ಪಾರ್ಕಿಂಗ್ ಅಂತ ಹೇಳಿ ಅವರಿಗೆ ಒಂದು ಫೈನ್ ಬಂದಿತ್ತು, ಸ್ಲಿಪ್ ಬಂದಿತ್ತು. ಬೆಲೆಗೆ ಬಂದಿತ್ತು, ಗೌರ್ಮೆಂಟ್ ಇಂದ ಬಂದಿತ್ತು. ಅವರು ಬಡ ತಗೊಂಡಲ್ಲಿ ಫೋನ್ ಪೇ ದಿಂದ ಮಾಡಿ ಬಂದ್ಬಿಟ್ಟ. ಈ UPI ಏನಾಗಿತ್ತು ಅಂದ್ರೆ ಅಲ್ಲಿ ಅವ ಪಾರ್ಕಿಂಗ್ ಫೀ ಕಲೆಕ್ಟ್ ಮಾಡವ ಥರ್ಡ್ ಪಾರ್ಟಿ ಅವ. ಇವರು ಅಲ್ಲಿ ಸ್ಕ್ಯಾನ್ ಮಾಡಿ ಅವ್ರು ಏನೋ ಒಂದು 405 ರೂಪಾಯಿ ಫೈನ್ ಕಟ್ಟಿ ಬಂದ್ಬಿಟ್ಟಿದ್ದಾರೆ. ಬಂದು ಈಗ ಒಂದು 6-8 ತಿಂಗಳ ತನಕ ಅವ್ರ ಅಕೌಂಟ್ ನಲ್ಲಿ ಡೀಟೇಲ್ಸ್ ಎಲ್ಲ ಫಾಲೋ ಮಾಡಿ ಮೊನ್ನೆ ಅವ್ರ ಅಕೌಂಟ್ 5 ಲಕ್ಷ ರೂಪಾಯಿ ಹ್ಯಾಕ್ ಮಾಡಿ. ಫೋನ್ ಪೇ, ಗೂಗಲ್ ಪೇ, ಜಾಸ್ತಿ ಅಕೌಂಟ್ ನಂಬರ್ ಅಮೌಂಟ್ ಇದ್ದಿದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡಿ. ಮತ್ತೆ ಹ್ಯಾಂಗ್ ಸರ್ ನಾವೆಲ್ಲ ಅದ್ರ ಮೇಲೆ ಡಿಪೆಂಡ್ ಅದೀವಲ್ಲ, ಹ್ಯಾಂಗ್ ಮಾಡೋದು? ಪ್ಲೀಸ್ ಕ್ರಿಯೇಟ್ ಒನ್ ಮೋರ್ ಬ್ಯಾಂಕ್ ಅಕೌಂಟ್. ಫಾರ್ ಎಕ್ಸಾಂಪಲ್, ಬ್ಯಾಂಕ್ A ಒಳಗೆ ನಿಮ್ಮ ಅಕೌಂಟ್ ಇತ್ತು, ಸ್ಯಾಲರಿ ಆಗ್ಬೇಕು ಅಂತಂದ್ರೆ ಅದ್ರ ಫೋನ್ ಪೇ ನೀವು ಕ್ಯಾನ್ಸಲ್ ಮಾಡ್ತೀರಿ, ಗೂಗಲ್ ಪೇ ಕ್ಯಾನ್ಸಲ್ ಮಾಡ್ತೀರಿ. ಬ್ಯಾಂಕ್ B ಅಂತ ನೀವು ಮಾಡ್ತೀರಿ ಅಂದ್ರೆ ಅದೊಂದು
50,000 ಬೇಡ, 10-20,000 ಯಾವ ಫೋನ್ ಪೇ ಗೂಗಲ್ ಪೇ ಅಕೌಂಟ್ ಲಿಂಕ್ ಇರುತ್ತಲ್ಲ ಅದು ಕೇವಲ 10,000 ಅಮೌಂಟ್ ಬೇಡ, 20,000 ಅಷ್ಟೇ ಇಟ್ಟರೆ ನಮ್ಮ ಮನಿ ಸೇಫ್. ಯಾಕೆ ನಾವು SBI ಮ್ಯಾನೇಜರ್ ಗೂಗಲ್ ಪಾಸ್ವರ್ಡ್ ಚೇಂಜ್ ಮಾಡ್ತಾರಲ್ಲ ತಿಳಿಸಬಾರ್ದು. ಅದಕ್ಕೆ ನಾ ಹೇಳಿ ಸರ್, ಈಗ ನಾನು ಒಮ್ಮೆ ಮೇಡಮ್ ಅವ್ರಿಗೆ 50,000 ರೂಪಾಯಿ ಕಳಿಸ್ಬೇಕು, ನಾನು ಇಮಿಡಿಯೇಟ್ಲಿ ಬ್ಯಾಂಕ್ ಏನಿಂದ ಬ್ಯಾಂಕಿಗೆ 50,000 ರೂಪಾಯಿ ಟ್ರಾನ್ಸ್ಫರ್ ಮಾಡ್ಬೇಡಿ, ಬಟ್ ನಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡಬೇಡಿ. ನಿಮ್ಮ ಫೋನ್ ಕೊಡೋದು ಮ್ಯಾಕ್ಸಿಮಮ್ 5,000 10,000ಕ್ಕಿಂತ ಹೆಚ್ಚಿಗೆ ಇರಬೇಡ್ರಿ ಫೋನ್ ಪೇ ಒಳಗೆ. ಇಸ್ ಇಟ್ ಕ್ಲಿಯರ್? ಪ್ಲೀಸ್ ನಿಮ್ಮ ಪೇರೆಂಟ್ಸ್ ಹೋಗಿ ಇನ್ಫಾರ್ಮೇಶನ್ ಅವೇರ್ನೆಸ್ ಕೊಡಿ, ಇಲ್ಲ ಅಂದ್ರೆ ರೊಕ್ಕ ಹ್ಯಾಕ್ ಯಾವ ಆಗ್ತದೆ ಹೇಳಕ್ ಬರಲ್ಲ. ಇಸ್ ಇಟ್ ಕ್ಲಿಯರ್? ಪ್ಲೀಸ್. ಥರ್ಡ್ ಪಾಯಿಂಟ್, ನಾಳೆ ನಾವೆಲ್ಲ ಜಾಬ್ ಅಪ್ಲಿಕೇಶನ್ ಹಾಕ್ತೀವಿ, ರೈಟ್? ಜಾಬ್ ಮೇಲೆ ಅಟೆಂಡ್ ಮಾಡ್ತೀವಿ, ನಮ್ದು ಡೀಟೇಲ್ಸ್ ಎಲ್ಲ ಕಡೆ ಶೇರ್ ಆಗಿದೆ, ಹೌದಾ? ಯಾರೋ ಒಬ್ಬ ನಿಮ್ಗೆ ಫೋನ್ ಮಾಡ್ತಾನೆ. ಏನಂತ ಫೋನ್ ಮಾಡ್ತಾನೆ? ನಿಮ್ದು ಪ್ರೊಫೈಲ್ ನನ್ನ ಹತ್ರ ಇದೆ, ನಿಮ್ ಪ್ರೊಫೈಲ್ ನೋಡಿದ್ದೀರಿ, 40,000 ಸ್ಯಾಲರಿ ಒಂದು ಕೊಡ್ತಾರೆ, ನೀವು ರೆಡಿ ಇರಿ, ಇಂಟರ್ವ್ಯೂ ಪಾಸ್ ಆಗಬೇಕು, 5,000 rupees you have to pay for interview. ಎಷ್ಟೋ ಮಕ್ಕಳು ಪಾಪ ನಮ್ಮ ಟೀಚರ್ಸ್ ಫ್ರೆಂಡ್ಸ್ ಎಲ್ಲರೂ 5,000 ರೂಪಾಯಿ ಕೊಡು ಅಂತ ಹೇಳಿ ಕೊಟ್ಬಿಡ್ತಾರೆ. ಆ 5,000 ರೂಪಾಯಿ ಆಕ್ಚುಲಿ ಕೊಡುವುದಿಲ್ಲ. ಯಾವ ಎಂಪ್ಲಾಯರು ನಿಮಗೆ ಈಗ ರೊಕ್ಕ ಹಾಕ್ರಿ ಅಂತ ಅನ್ನಂಗಿಲ್ಲ. ನಾಳೆ ಯಾರಾದ್ರೂ ಜಾಬಿಗೆ ರೊಕ್ಕ ಕೊಡು ಅಂತಂದ್ರೆ ರೊಕ್ಕ ಇಲ್ಲಿ ಕೊಡಕ್ ಹೋಗ್ಬೇಡ್ರಿ. ಒನ್ ಕೇಸ್ ಹ್ಯಾಪನ್ ಸಿಮಿಲರ್, ಸೇಮ್ ಕೇಸ್ ಈ ಸ್ಟೂಡೆಂಟ್ಗೆ ಜಾಬ್ ಬೇಡದ ಹಿಂದೆ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ ಬಂದಿತ್ತು. ಆಮೇಲೆ ಅವನಿಗೆ 10,000 ರೂಪಾಯಿ ಕೊಡ್ಬೇಕಂತರು. ಆ ಮನಿ ಒಳಗ ಅಲ್ಲಿ ಇಲ್ಲಿ ಒಂದು ರೊಕ್ಕ ಸಿಗಲಿಲ್ಲ. ಬೇರೆ ಬೇರೆ ಎಲ್ಲ ಐಟಮ್ಸ್ ಗೊತ್ತಿಲ್ಲ, 8 ಜನರಿಗೆ ರಿಲೀಸ್. ಅವ್ನು 10,000 ರೂಪಾಯಿ ಕೊಡಕ್ ಆಗ್ಲಿಲ್ಲ, ಮನ್ಯಾಗೂ ಸಿಗ್ಲಿಲ್ಲ, ಫ್ರೆಂಡ್ಸ್ ಕಡೆಗೂ ಸಿಗ್ಲಿಲ್ಲ. ಫೈನಲಿ ಈ ವೇರ್ ಹಿ ವೆಂಟ್ ಅಂದ್ರೆ ಈ ವೆಂಟ್ ಟು ಪ್ಲೇ ಸ್ಟೋರ್. ಸ್ಟೂಡೆಂಟ್ ಆಪ್ ಲೋನ್ ಅಂತ ಸಣ್ಣ ಸಣ್ಣ ಆಪ್ ಲೋನ್ ಬಂದಿದ್ದಾವೆ. ಸ್ಟೂಡೆಂಟ್ ಆಪ್ ಒಳಗ ನಮ್ಗೆ ಏನ್ ಮಾಡ್ತಾರೆ ಗೊತ್ತಾ, ಅವರು ಯಾರೇ ಡಾಕ್ಯುಮೆಂಟ್ಸ್ ಏನು ತಗೊಳಂಗಿಲ್ಲ, ಕೇಳಂಗಿಲ್ಲ. ಒಂದು ಪ್ರಿನ್ಸಿಪಲ್ ನಂಬರ್, ಕಾಲೇಜ್ ID, ನಮ್ಮ ಮೊಬೈಲ್ ಫೋನ್ ನಂಬರ್ ಪ್ಲಸ್ ನಮ್ದು ಫೋಟೋಗ್ರಾಫ್, ರೈಟ್? ಇಷ್ಟು ತಗೊಂಡ್ಬಿಡ್ತಾರ. 20,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿ 14,000 ರೂಪಾಯಿ ಹಾಕ್ತಾರೆ, 4,000 ರೂಪಾಯಿ ಪ್ರೊಸೆಸಿಂಗ್ ಫೀ ಅಂತಾರೆ. ಒಂದು ವಾರ ಆದ್ಮೇಲೆ ಫೋನ್ ಮಾಡ್ತಾರೆ, ಲಾಸ್ಟ್ ವೀಕ್ ಯು ಹ್ಯಾಡ್ ಟೇಕನ್ 20,000 loan, tomorrow is the last day, 26,000 rupees you have to pay. Is it not a scam? 1 week ಹೇಳಿದ್ದು 20,000, ಹಾಕಿದ್ದು 16,000, ಹೇಳ್ತಾ ಇರೋದು 16. ಆ ಹುಡುಗರಿಗೆ 26,000 ಕೊಡ್ಲಿಕ್ಕೆ ಆಗಲಿಲ್ಲ, ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲಿಲ್ಲ. ಫೈನಲಿ he committed suicide. 3 months ago. ಈಗ ಸುಸೈಡ್ ಯಾಕೆ ಮಾಡ್ಕೊಂಡು ಅನ್ನೋದು ಪಾಯಿಂಟ್ ಮಾಡಿ. ನಂಬರ್ 1 ಏನ್ ಹೇಳ್ತಿದ್ರು, ಪ್ರಿನ್ಸಿಪಲ್ ಕಡೆ ಬಂದು ಭೇಟಿಯಾಗಿ ನಿಮ್ಗೆಲ್ಲ ಹೇಳ್ತೀವಿ ಲೋನ್ ತಗೊಂಡಿದ್ದು, ನಾವು ನಾವು ಯಾರಿಗೂ ಹೇಳಂಗಿಲ್ಲ. ಇದನ್ನ ಬಿಡ್ರಿ, ನೀವು ಹೋಗ್ಲಿ ಬೇಡ. ನೀವೇನ್ ಕೊಟ್ಟಿರ್ತೀರಿ? ಫೋಟೋಗ್ರಾಫ್ ಕೊಟ್ಟಿರ್ತೀರಿ. ದಯವಿಟ್ಟು ಆ ಫೋಟೋಗ್ರಾಫ್ ತಗೊಂಡು ಏನ್ ಮಾಡ್ತೇನೆ ಅಂತ ನಾವ ಮೇಕಿಂದಷ್ಟೇ ಫೋಟೋ ಮುಖ ಅಷ್ಟೇ ಇಟ್ಕೊಂಡು ಚಾಟ್ GPT ಕೈಯೊಳಗೆ ಹಾಕಿ ಕೆಳಗಿನ ಭಾಗವನ್ನು ಅಶ್ಲೀಲವಾಗಿ ಚಿತ್ರಿಸಿ ಸೋಷಿಯಲ್ ಮೀಡಿಯಾದ ಹಾಕ್ತೀವಿ ಅಂತ ಹೆದರಿಸಿದ್ದಕ್ಕೆ ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ. ಹಿಂಗೆ ನಮ್ಮೊಂದು KV ಗೋಕಾಕ್ ನರ್ಸಿಂಗ್ ಕಾಲೇಜ್ ಹೋದ ಸೇಮ್ ಹೇಳ್ತಾ ಇದೆ. ಪ್ರಿನ್ಸಿಪಲ್ರು ಇದ್ರು ಎಂಟೈರ್ ಸೆಷನ್ ಒಳಗೆ. ಸ್ಟಾಪ್ ಮಾಡಿದ್ರೆ ಪ್ರಶಾಂತ್ ಪ್ಲೀಸ್ ಸ್ಟಾಪ್, ಗಿವ್ ಮಿ ಮೈಕ್ ಫಾರ್ 2 minutes ಇಫ್ ಯು ಡೋಂಟ್ ಮೈಂಡ್. ಯಾಕೆ ಅಂತ ಹೇಳಿದ್ರೆ ಸೇಮ್ ಕೇಸ್ ಅಲ್ಲಿ ಆಗಿತ್ತು ಅಂತ ಅವರು ಎಲ್ಲರೂ ಹೇಳಿದ್ದಿಲ್ಲ. ಇವತ್ತು ನೀವು ಹೇಳಕತ್ತೀನಿ, ನಾನು ಹೇಳ್ತೀನಿ, ನನ್ನ ಮೊಬೈಲ್ ಬಂದಿತ್ತು ಒಂದು ಕೋರ್ಸ್. ನಮಗೆ ದಯವಿಟ್ಟು ನಿಮಗೆಲ್ಲ ಹೇಳ್ತೀನಿ, ಮೈ ಡಿಯರ್ ಟೀಚರ್ಸ್ ಫ್ರೆಂಡ್ಸ್, ನಿಮ್ಮ ಫೋಟೋವನ್ನು ದಯವಿಟ್ಟು ಸ್ಟೇಟಸ್ನಾಗ ಅಲ್ಲಿ ಇನ್ಸ್ಟಾಗ್ರಾಮ್ ಇರಲಿ ಹಾಕಕ್ಕೆ ಹೋಗ್ಬೇಡ್ರಿ. ವಿದ್ಯಾನಗರನಾಗ ಒಂದು ಪ್ರೈವೇಟ್ ಕಾಲೇಜ್ ಇದ್ದು ಇನ್ಸ್ಟಾಗ್ರಾಮ್ ಐಡಿನೇ ಹ್ಯಾಕ್ ಮಾಡಿದ್ರು ಮೊನ್ನೆ. ನಮ್ಗೆ ಏನು ಖುಷಿ ಇರ್ತದ, ನಾವು ಎನ್ವರ್ಡೇ ಐತಿ ಅಂದ್ರೆ ಮಸ್ತ್ ರೆಡಿಯಾಗಿ ಬರ್ತೀವಿ. ಮಸ್ತ್ ರೆಡಿಯಾಗಿ ಬಂದು ನಮ್ಗೆ ಗೊತ್ತಿರ್ತೈತೆ, ನಮ್ಗೆ ಒಂದು ಮೈಂಡ್ ಒಳಗೆ ಗೊತ್ತಿರ್ತದೆ ಏನಂದ್ರೆ ಮನೆಯಿಂದ ಬರೋದ್ನಾಗ ಮಸ್ತ್ ರೆಡಿಯಾಗಿ ಬಂದಿರ್ತೀನಿ ಅಂತ ಗೊತ್ತಿರ್ತೈತೆ ನಮಗೆ, ಹೌದಾ? ಚಲೋ ಡ್ರೆಸ್ ನಾವು ಹಾಕೊಂಡ್ ಬರ್ತೀವಿ, ಮಸ್ತ್ ಸಾರಿಗೆ ಉಟ್ಕೊಂಡ್ ಬರ್ತೀವಿ, ರೈಟ್? ಸೊ ರೆಡಿ ಒಳಗೆ ನಿಂತು ಮಸ್ತ್ ಬರ್ತೀವಿ ಅಂತ ಖುಷಿ ಪಟ್ಟು ಆರಾಮ್ ಬರ್ಬೇಕಲ್ಲ ಕಾಲೇಜ್. ಇಲ್ಲ, ಕಾಲೇಜ್ ಬರ್ತೀವಿ, ಬೇರೆ ಬೇರೆ ಆಂಗಲ್ ಫೋಟೋ ತಗೊಂಡಿರಿ, ಸ್ಟೇಟಸ್ ಹಾಕೋದು, 3 ತಾಸು ಆದ್ಮೇಲೆ ಸ್ಟೇಟಸ್ ನೋಡೋದು, ಲೈಕ್ಸ್ ಬಂದಿರ್ತಾವಲ್ಲ ಅವಾಗ ಖುಷಿ ಪಡೋದು. ಸೊ ಯು ಆರ್ ಪೋಸ್ಟ್ಪೋನಿಂಗ್ ಯುವರ್ ಹ್ಯಾಪಿನೆಸ್ ಫಾರ್ 3 hours. 3 ತಾಸು ಹ್ಯಾಪಿನೆಸ್ ಪೋಸ್ಟ್ಪೋನ್ ಮಾಡೋದು ನಮ್ದು. ಡು ನಾಟ್ ಪೋಸ್ಟ್ ನೀ ಗುಡ್ ಫೋಟೋಸ್ ಆಫ್ ಯುವರ್ ಸ್ಟೇಸ್. ಯಾಕೆ ಹೇಳ್ತೀವಿ, ಟೆಕ್ನಾಲಜಿ ನೀವು ಎಷ್ಟು ಯೂಸ್ ಮಾಡಕ್ತಿಲ್ಲ, ಇವತ್ತಿಂದ ನೀವು ಎಷ್ಟು ಕಡಿಮೆ ಮಾಡ್ತೀರಿ. ನಾನು ಆಕ್ಚುಲಿ ನೋಡ್ತಿದ್ದೆ, ರೀಲ್ಸ್ ನೋಡ್ತಿದ್ದೆ, ಖುಷಿ ಪಡ್ತಿದ್ದೆ. ಬಟ್ ನಾವೊಂದು ವಾರ ಆಯ್ತು ಡಿಸೈಡ್ ಮಾಡಿದ್ವಿ. ರಾತ್ರಿ 9:30 ನನ್ನ ಫೋನ್ ಬಂದು ನೋಡೋದು. ನಿನ್ನೆ ರಾತ್ರಿ ಮಸ್ತ್ ಒಂದು ಪಿಜಿ ಅವ್ರ ಬಯೋಗ್ರಫಿ ಓದ್ಕೊಂಡು ಮಕ್ಕಳು ಪಿಜಿ ಅವ್ರ ಬಯೋಗ್ರಫಿ ಓದ್ಕೊಂಡು ಮಕ್ಕಳು. ನಾವು ರಾತ್ರಿ ಮೊಬೈಲ್ ನೋಡ್ಕೊಂಡು ಹೋದಂಗ 12 ಆಕೈತಿ, 12:30 ಆಕೈತಿ, 1 ಆಕೈತಿ, 1:30 ಆಕೈತಿ, ನಿದ್ದಿನೂ ಬರಂಗಿಲ್ಲ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ನಾನು ನೋಡ್ಕೊಂಡು ಹೋದಂಗ ಹಂಗ ಆಕೈತಿ.
ಒಳ್ಳೆ ಪುಸ್ತಕ ಓದ್ರಿ, ನಾಲೆಜ್ ಬರ್ತದೆ, ನಿದ್ದಿನೂ ಹೊಂತೈತೆ ಆರಾಮ. ಪ್ಲೀಸ್. ಆಮೇಲೆ ಇನ್ನೊಂದು, ನಾವು ಏನ್ ಬ್ರೌಸ್ ಮಾಡಕತ್ತೀವಲ್ಲ, ಬ್ಯಾಕ್ ಎಂಡ್ ಒಳಗೆ ಎಲ್ಲಾ ರೆಕಾರ್ಡ್ ಆಗ್ತಾ ಇದೆ ನಮ್ಮ ಇನ್ಫಾರ್ಮೇಶನ್. ನಾನು ಆಗಲೇ ಹೇಳ್ತಿಲ್ಲ, ನೀವು ಇಂಟರ್ವ್ಯೂ ರೌಂಡಿಗೆ 1000 ರೂಪಾಯಿ ಕೊಡ್ರಿ, ಸೆಲೆಕ್ಷನ್ ಆಗೈತೆ ಅಂತ ಕೇಳ್ದವ ಸ್ಕ್ಯಾಮರ್ ಇರ್ತಾವ. ನೀವು ಇನ್ಫಾರ್ಮೇಶನ್ ಹೆಂಗ್ ಹೋಗಿದ್ದಾವ ಅಂತಂದ್ರೆ ನಮ್ದೆಲ್ಲ ಪಬ್ಲಿಕ್ ಹಾಕಿರ್ತೀವಲ್ಲ, ನಾವೆಲ್ಲ ಎಲ್ಲ ಕಲೆಕ್ಟ್ ಮಾಡಿರ್ತಾರೆ. ಕುರಿಯರ್ ಬಾಯ್ಸ್ ಹೊಸ ಒಂದು ಸ್ಕೀಮ್ ಚಾಲು ಮಾಡಿ ಇವಾಗ ಒಂದು 3-4 ತಿಂಗಳಿಂದ ಒಂದು ಆಗಿತ್ತಲ್ಲ, ಯಾರಿಗೆ ಉಪೇಂದ್ರ ಪ್ರಿಯಾಂಕ ಏನಾಗಿತ್ತು ಹೇಳಿ? ಏನಾಗಿತ್ತು? ಎಸ್, ಉಪೇಂದ್ರ ಅವರ ಹೆಂಡತಿ ಪ್ರಿಯಾಂಕ ಒಂದು ಆರ್ಡರ್ ಮಾಡಿದ್ರು. ನಮಗೇನು ನಾರ್ಮಲಿ ಆರ್ಡರ್ ಮಾಡಿದ್ರೆ 7 days 6 days ಆಯ್ತು. 3 days ಆದ್ಮೇಲೆ ಒಂದು ಕಾಲ್ ಬರ್ತದೆ, ಏನಂತ, ವಾಟ್ ಎವರ್ ಯು ಹ್ಯಾಡ್ ಆರ್ಡರ್ ಇಟ್ ಇಸ್ ಹಿಯರ್ ವಿತ್ ಮೀ, ಬಂದಿದೆ. ನಮಗ ನಿಮ್ಮ ಮನಿ ಅಡ್ರೆಸ್ ಸಿಗೋದ್ರಿ, ವಾಟ್ಸ್ಆಪ್ ನಾಗ QR ಕೋಡ್ ಕಳಿಸಿರಿ, ಸ್ಕ್ಯಾನ್ ಮಾಡ್ರಿ. ನಮಗೇನು ಖುಷಿ, 6 ದಿವಸ ಆದ್ಮೇಲೆ ಬರೋ ಪ್ರಾಡಕ್ಟ್ 3 ದಿವಸ ಆದ್ಮೇಲೆ ಬಂದಿದ್ದಲ್ಲ ನೋಡು ಕ್ಯೂರಿಯಾಸಿಟಿ, ಸ್ಕ್ಯಾನ್ ಮಾಡ್ಬಿಡ್ತೇವೆ. ನಮ್ಮ ಮೊಬೈಲ್ ಹ್ಯಾಕ್ ಪ್ರಿಯಾಂಕಾ ಅವರಿಗೆ ಆಗಿದೆ ಇದೆ. ಹ್ಯಾಕ್ ಆದ್ಮೇಲೆ ಏನಾಗುತ್ತೆ, ನಮಗಿರೋ ಎಲ್ಲಾ ಕಾಂಟ್ಯಾಕ್ಟ್ಸ್ ಒಂದು ಮೆಸೇಜ್ ಹೋಗುತ್ತೆ, ನಮ್ಮ ಮೊಬೈಲ್ ಆಫ್ ಆಗುತ್ತೆ, ನಮ್ಮ ಮೆಸೇಜ್ ಎಲ್ಲ ಹೋಗ್ತಾವೆ. ಏನಂತ, ಐ ಆಮ್ ಇನ್ ಪ್ರಾಬ್ಲಮ್, ಪ್ಲೀಸ್ ಸೆಂಡಿಂಗ್. ಇವರು 50,000 ಕಳಿಸ್ರಿ, 50,000 ಅಂತ ಹಾಕಿದ್ರು. ಫಸ್ಟ್ ರೊಕ್ಕ ಹಾಕಿದವ ಅವ್ರ ಮಗ ಪ್ರಿಯಾಂಕಾ, ಅವ್ರ ಮಗ ಫಸ್ಟ್ ರೊಕ್ಕ ಹಾಕಿದ್ದು. ದಟ್ ಮನಿ ಹ್ಯಾಡ್ ನಾಟ್ ಕಮ್ ಟು ಪ್ರಿಯಾಂಕಾ, ಬಟ್ ಇಟ್ ಹ್ಯಾಡ್ ನಾಟ್ ಟು ದ ಸ್ಕ್ಯಾಮ್. ನಮ್ಮ ಮೊಬೈಲ್ ಸೇಫ್ ಆಗಿರ್ತಂದ್ರೆ ನಾವು ಟೆಕ್ನಾಲಜಿಯಿಂದ ದೂರ ಎಷ್ಟು ಇರ್ತೀವಿ ಅಷ್ಟು ಖರಾಬ್ ಇರ್ತೇವೆ. ಆಮೇಲೆ ಇನ್ನೊಂದು ಹೇಳಿದ್ನಲ್ಲ ನಿಮ್ಗೆ, ಬಹಳ ಬೇಗ ಅಪ್ಲಿಕೇಶನ್ಸ್ ಕಂಪ್ಲೀಟ್ ಅವು ಇದೆ. ಎಲ್ಲಿಯುವುದ ನೇಮ್ ಕಾಲೇಜ್, PCJ ಕಾಲೇಜ್ನಲ್ಲಿ ಒಬ್ಬ ಪ್ರೊಫೆಷನಲ್ ಕೋರ್ಸ್ ಹುಡುಗ ಜಾಬ್ ಅಪ್ಲೈ ಮಾಡಿರ್ತಾನೆ. ಜಾಬ್ ಅಪ್ಲೈ ಮಾಡಿದಾಗ ಎಲ್ಲ ಆನ್ಲೈನ್ ಐತಿ. ಪೇಮೆಂಟ್ ಅಂತ ಬಂದಾಗ ಟೈಮ್ ಕೊಟ್ಟಿರ್ತಾರೆ ಅವರು. ಇವಾಗ ಅಪ್ಲಿಕೇಶನ್ ಹಾಕಿದಿಲ್ಲ, ಒಂದು 2 ದಿವಸ ಟೈಮ್ ಕೊಟ್ಟಾರ ಅವ್ರು. ಅವಾಗ 2 ದಿವಸ ಟೈಮ್ ಕೊಟ್ಟಾರಲ್ಲ, ಇಲ್ಲಿ ಇವ್ರು ಹೆಂಗೆ ಹ್ಯಾಕ್ ಆಗಿತ್ತು ಗೊತ್ತಿಲ್ಲ ಅಪ್ಲಿಕೇಶನ್ ಎಂದು. ಒಂದು ಲ್ಯಾಪ್ಟಾಪ್ ಒಳಗೆ ಡುಪ್ಲಿಕೇಟ್ ಆಪ್ ಬಂದು ಕುಂತು ಹ್ಯಾಕ್ ಮಾಡಿದ್ರು. ಅವಾಗ ಅವ ಏನ್ ಮಾಡ್ದ, ಅಲ್ಲಿ ತುಂಬ ಬಂದಿದ್ದು ರೊಕ್ಕ 1,40,000 ರೂಪಾಯಿನ. ಇಟ್ ಹ್ಯಾಡ್ ನಾಟ್ ಗಾನ್ ಟು ದ ಎಂಪ್ಲಾಯರ್, ಬಟ್ ಇಟ್ ಹ್ಯಾಡ್ ಗಾನ್ ಟು ದ ಸ್ಕ್ಯಾಮರ್. ಎಷ್ಟು ಸೇಫ್ ಅದೀವಿ ಅಂತೀವಿ, ಸ್ಮಾರ್ಟ್ ಅದೀವಿ ಅಂತೀವಿ, ಬಹಳ ಸೇಫ್ ಇರ್ಬೇಕು ನಾವು. ಕರೆಕ್ಟ್ ಆಗಿ ತುಂಬಿವಿ ಇಲ್ಲ ಅಂತ ನಾವೆಲ್ಲರೂ ನೋಡ್ ಕಳಿಸ್ಬೇಕಾದ್ರೆ ಭಾಳ ಸೇಫ್ ಕಳಿಸ್ತೀವಿ ಅಂತೀವಿ. ಅದಕ್ಕೆ ನೀವು ದಯವಿಟ್ಟು ಡುಪ್ಲಿಕೇಟ್ ಆ್ಯಪ್ಸ್ ಇದೆಲ್ಲ, ಫ್ಲಿಪ್ಕಾರ್ಟ್, ಅಮೆಝಾನ್, ಅವು ಇವೆಲ್ಲ ಭಾಳ ಬರ್ತಾವೆ. ನಮ್ಮ ಮನೆಯವರಿಗೆ ಒಂದು ಕಾಲ್ ಬಂತು 2-3 ತಿಂಗಳಿಂದ. ತಮಿಳ್ನಾಡಿನ ಸಾರಿ ಆರ್ಡರ್ ಮಾಡಿದ್ರು, 800 ರೂಪಾಯಿ ಸಾರಿ ಆರ್ಡರ್ ಮಾಡ್ಯಾರ. ಆರ್ಡರ್ ಮಾಡಿ 800 ರೂಪಾಯಿ ಕ್ಲೋಸ್ ಅಂತ ಹೇಳಿ ನಾವು. ಆಮೇಲೆ ಮತ್ತೆ ಫೋನ್ ಮಾಡ್ಯಾರ, मैडम ये सारी आपको तमिलनाडु से कर्नाटका आना, इसलिए आप और 300 रुपीज भेजना है. सारी ಪ್ರೀತಿ ಕಳಿಸ್ಬಿಟ್ಟವ್ರು 300 ರೂಪಾಯಿ. ಆಮೇಲೆ ಮತ್ತೇನು ಹೇಳ, ಕುರಿಯರ್ ಚಾರ್ಜಸ್ ಆಡ್ ಮಾಡಿಲ್ಲ, 150 ರೂಪಾಯಿ ಕೊಡುವಂತ ಸಂಶಯ ಬಂದು ಸುಮ್ಮಿದ್ದಾರೆ. ನಾವು ಊಟಕ್ಕೆ ಹೋಗಿ ನೋಡ್ತೀವಿ, ಚೆಕ್ ಮಾಡಿದಾಗ ಟೋಟಲ್ ಫ್ರೇಕ್. ಕಾಲ್ ಮಾಡಿದೆ ಅವನಿಗೆ, ಕೊಡಕ್ಕಾಗಿಲ್ಲ, 800 ರೂಪಾಯಿ ವಾಪಸ್ ಹಾಕಿಬಿಡೋದು. ವಾಪಸ್ ಹೆಂಗೆ ಸರ್ ತಮ್ಮ ಪೈಸಾ ಸಾರಿನೂ ಇಲ್ಲ, ಒತ್ತನೂ ಇಲ್ಲ. ನಮ್ಮ ಹುಬ್ಬಳ್ಳಿಯವರು ಶೃಂಗೇರಿಗೆ ಹೋಗಿದ್ರು. ಯಾಕೆ ಎಕ್ಸಾಂಪಲ್ ಕೊಡಾಕ್ತಿದ್ರು, ನಾವು ಬಿ ಅಲರ್ಟ್. ಶೃಂಗೇರಿಗೆ ನಾವು ಈಗ ತಿರುಪತಿ ಅಂತ ಹೋಗಿದ್ರೆ ರೂಮ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲ ಶೃಂಗೇರಿಗೆ ರೂಮ್ ಬುಕ್ ಮಾಡಿ ಹೋಗಿದ್ರು, 12,000 ರೂಪಾಯಿ ಕೊಟ್ಟು. ಅಲ್ಲಿ ಹೋದ್ರೆ ಅವ್ರ ಹೆಸರಲ್ಲಿ ರೂಮ್ ಬುಕ್ ಆಗಿಲ್ಲ. ಬೇಕ್ ಅಪ್ಲಿಕೇಶನ್ ಒಳಗೆ ರೂಮ್ ಬುಕ್ ಆಗಿಲ್ಲ, ಬೇಕ್ ಅಪ್ಲಿಕೇಶನ್ ಒಳಗೆ ರೂಮ್ ಬುಕ್ ಆಗಿಲ್ಲ. ಈ ಕುರಿಯರ್ ಏನಾಗಿತ್ತು, ಫ್ರಾಡ್ ಐತಲ್ಲ. ಈಗ ನಿನ್ನೆ ಮೊನ್ನೆ ಸಿಕ್ಕಾಪಟ್ಟೆ ಕೇಸಸ್ ರಿಜಿಸ್ಟರ್ ಆಗ್ಯಾವ. ಇವತ್ತು ಕೂಡ ನನ್ನ ಮೊಬೈಲಿಗೆ ಫೋಟೋಸ್ ಬಂದಾವ. ನಾವು ಅಲರ್ಟ್ ಮಾಡಿದ್ವಿ ಕೆಲವರಿಗೆ, ಹಂಗೇನು ಬಂದ್ರೆ ನೀವು ಫೋಟೋ ಹಾಕ್ರಿ ಅಂತ, ವಿಚ್ ಐ ಹ್ಯಾವ್ ಸೆಂಟ್ ಟು ಸೈಬರ್ ಆಫೀಸ್ ಟುಡೇ. ಮನೆಗೆ ಬರ್ತಾರೆ, ನಿಮ್ಮ ಮನೆಗೆ ಒಂದು ಪಾರ್ಸಲ್ ತಗೊಂಡ್ ಬರ್ತಾರೆ. ಪ್ಲೀಸ್ ಬಿ ಅಲರ್ಟ್. ಎಲ್ಲರೂ ಹೇಳಿ ಪ್ಲೀಸ್, ನೀವು ಏನು ಆರ್ಡರ್ ಮಾಡಿರಂಗಿಲ್ಲ, ನಿಮ್ಮ ಹೆಸರಲ್ಲೇ ಬಂದಿರ್ತದ ಪಾರ್ಸಲ್. ಓಕೆನಾ? ಏನು ಆರ್ಡರ್ ಮಾಡಿರಂಗಿಲ್ಲ, ಬಟ್ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಹೆಸರು, ಆಧಾರ್ ಕಾರ್ಡ್ ನಂಬರು, ನೀವು ಎಲ್ಲಿ ಕೆಲಸ ಮಾಡ್ತೀರಿ, ಎಲ್ಲಿ ಅಭ್ಯಾಸ ಮಾಡಕತ್ತೀರಿ, ಏನು ಎಲ್ಲಾ ಡೀಟೇಲ್ ಅದ್ರ ಮೇಲೆ ಇರ್ತದೆ, ಎಲ್ಲ ಇರ್ತದೆ. ಏನು ಆರ್ಡರ್ ಮಾಡಿಲ್ಲ ನನ್ನಲ್ಲ ನೀವು ಅಂತೀರಿ, ಅವ ಫೋರ್ಸ್ ಮಾಡ್ತಾನೆ ನಿಮಗೆ ಅಂತ. ನಿನ್ನೆ ನಮ್ಮ ಕಾಲನಿ ಒಳಗೆ ಆಗೈತಿ, 700 ರೂಪಾಯಿ ಅಂತ ಹೇಳಿ ನಾನು ಕೆಲವು ಗ್ರೂಪ್ನ ಹಾಕ್ಬಿಟ್ಟಿದ್ದೆ. ಅಲರ್ಟ್ ಆಗಿರೋ ಜನ ನಮ್ಮ ಕಾಲನಿ ಒಳಗೆ. ಅವ 700 ರೂಪಾಯಿ ಕೊಟ್ಟಿಲ್ಲ ಮೇಡಮ್ ಅವರು. ಅವ ಆಮೇಲೆ ಹೇಳ, ಕ್ಯಾನ್ಸಲ್ ಮಾಡ್ತೀನಿ ತಗೋರಿ, ನಿಮ್ಮ ಮೊಬೈಲ್ ನಂಬರ್ OTP ಬರ್ತದೆ ಹೇಳ್ರಿ ಅಂತ. ನಾವು OTP ಕೊಡ್ತೀವಿ ಅಂದ್ರೆ OTP ಒಟ್ಟೆ ಶೇರ್ ಮಾಡಬಾರ್ದು, ಕ್ಯಾನ್ಸಲ್. ನಾವು ಪ್ರಾಡಕ್ಟ್ ಆರ್ಡರ್ ಮಾಡಿಲ್ಲ ಅಂತಂದ್ಮೇಲೆ OTP ಕೊಡೋ ಪಾಸಿಬಿಲಿಟಿನೇ ಇಲ್ಲ, ಅಲ್ಲಿ ಕೊಡುವ ಅವಶ್ಯಕತೆನೇ ಇಲ್ಲ. ಸೊ ದಯವಿಟ್ಟು ನಾವು ಅಂತಾವೆಲ್ಲ ಏನಾದ್ರು ನಿಮ್ಗೆ ಯಾರ ಅನಾವಶ್ಯಕ ಏನಾದ್ರು ಕೇಳಿದ್ರು ಮಾಡಿದ್ರು ಒಟ್ಟೆ ಹೆದರಬೇಡ್ರಿ. ಒಟ್ಟೆ ಏನ್ ಮಾಡಿ ಡೈರೆಕ್ಟ್ 1930 ನಂಬರ್ 1 ಸೈಬರ್
1930 ನಂಬರ್ ಇರ್ತೈತಿ, ಅದಕ್ಕೆ ಮಾಡ್ರಿ. ಇಲ್ಲ ಬಹಳ ಕಿರಿಕಿರಿ ಮಾಡಕತ್ತಂದ್ರೆ 112 ಪೆಟ್ರೋಲಿಂಗ್ ಪೊಲೀಸ್ ಇರ್ತಾರಲ್ಲ, ಒಂದು ಬಡಬಡ ಹೇಳ್ತಾರೆ 112. ಇವತ್ತು ನಮ್ಮ ಕಾಲೇಜ್ 112 ಕಳಿಸಿ ನಮ್ಮ ಕುಂಡ್ರಿಸಿ ಬಂದ ನಮ್ಮ ಮನ್ಯಾಗ ಹೇಳಿ ನಮ್ಮ ಮಗು ಹೇಳಿದ್ವಿ ಅಂತ ಏನಂದ್ರೆ ಅವ ಏನ್ರ ಬಂದ್ರೆ ನಾವು ಒಳಗ್ ಕರಿ ಕುಂಡ್ರಿಸಿ ರೊಕ್ಕ ಕೇಳ್ತಾನ, ಹುಡುಕ್ಯಾಡ್ದಂಗ್ ಮಾಡ, ಇಲ್ಲ ಅಂತ ಹೇಳು. ATM ತರಕ್ ಹೋಗಿವಿ, ನೀವು ಕುಂದ್ರಿ ಅಂತ ಹೇಳು. ಈಗ ಎಲ್ಲರೂ ನಮ್ಮ ಕಾಲೇಜ್ ಟ್ರೈನಿಂಗ್ ಕೊಟ್ಟು ಬಂದೇನೆ. ಒಬ್ರು ಹಿಂಗೆ ಮಾಡ್ಯಾರ, ATM ಕಾರ್ಡ್ ತರಕ್ ಹೋಗಿ ರೊಕ್ಕ ಹೊರಗೆ ಹೋಗಿ 112 ಹೋಗಿ ಕರ್ಕೊಂಡ್ಬಿಟ್ಟಾರ. This is what smartness we have to show. This is smartness we have to show. ಅದಕ್ಕೆ ನಿಮಗೆ ಆನ್ಲೈನ್ ಆರ್ಡರ್ ಏನಾದ್ರು ಬಂದಾಗ ದಯವಿಟ್ಟು ನೀವು ಈ ರೀತಿಯಲ್ಲಿ ಬಂದ್ರೆ ಹೆದರ್ಬೇಡ್ರಿ, ಕರೀರಿ, ಇಲ್ಲ 112 ಹಚ್ಚಿ ಫೋನ್ ಹಚ್ಚಿ ಕಳಿಸ್ಬಿಡ್ರಿ. Is it clear to you? And next fraud ಏನಂದ್ರೆ ಟೆಲಿಗ್ರಾಮ್ ಆಪ್ ಹೇಳಿದ್ರಲ್ಲ, ಅದರ ಎಸ್ಪೆಷಲಿ ಈ ಕಡೆ ಅವ್ರು ಹೇಳಿದ್ರಲ್ಲ ಫ್ರೆಂಡ್ಸ್ ಟೆಲಿಗ್ರಾಮ್ ಒಂದು ಹಾಯ್ ಅಂತ ಹೇಳ್ತಾರೆ, ದಯವಿಟ್ಟು ಹಲೋ ಅಂತ ಹೇಳ್ಬೇಡಿ. ಇಲ್ಲ ಅದು ಹಂಗೆ ನಡೆದವ್ರು ಚಲೋ ಪ್ರೊಫೈಲ್ ಹಾಕ್ತಾರ ಅವರು. ಅವ್ರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೆನಿ ಸ್ಟೂಡೆಂಟ್ಸ್ ವಿಕ್ಟಿಮ್ಸ್. ಸುಮ್ಮನೆ ಏನೋ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅಂತೇಳಿ ಹಾಯ್ ಅಂದ್ಬಿಡ್ತೀವಿ, ನಮ್ಮ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡು ಹ್ಯಾಕ್ ಮಾಡ್ಕೊಂಡು ಇಲ್ಲ. ನನಗಂತೂ ನಾವು ಇಷ್ಟೆಲ್ಲ ಅವೇರ್ನೆಸ್ ಮಾಡ್ತೀವಿ, ನಮಗೆ ಫೋನ್ ಬರ್ತಾವ, ನಮಗೂ ಮಾಡ್ತಾವ, ನಾವು ವಾಚ್ ಹ್ಯಾಂಡಲ್ ಮಾಡಿ ಅವ್ರನ್ನ ಕಳಿಸ್ಬಿಡ್ತೀವಿ. ಏನೋ ಬಟ್ ಸಿಗಾಗಿಲ್ಲ, ಕೈಯಾಗ ಸಿಕ್ಕ ಮತ್ತೆ ಕರೆಕ್ಟ್ ಹಾಕಿತ್ತವ್ರು. ಸೊ ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಅಂಡ್ ಟೆಲಿಗ್ರಾಮ್ ಬಂದಾಗ ಆಡ್ಬೇಡ್ರಿ. ಅಂಡ್ ಒನ್ ರಿಕ್ವೆಸ್ಟ್ ಆಲ್ ಆಫ್ ಯು, ಮತ್ತೊಂದು ಏನಂದ್ರೆ ಆನ್ಲೈನ್ ಗೇಮ್ಸ್ ಎಷ್ಟು ಮಂದಿ ಆಡ್ತೀರಿ? ಆನ್ಲೈನ್ ಗೇಮ್ಸ್ ಎಷ್ಟು ಮಂದಿ ಆಡ್ತೀರಿ ಪ್ಲೀಸ್? ಎಲ್ಲರೂ ಆಡ್ತಾರೆ ಓಕೆ. ನೋಡಿ ನಾ ಹೇಳ್ತೀನಿ ಯಾಕೆ ಹೇಳ್ತೀನಿ. ಸಿ ಒಬ್ಬ ಸ್ಟೂಡೆಂಟ್ ಇಂಜಿನಿಯರಿಂಗ್ ಕಾಲೇಜ್ನಾಗ, ವಿಚ್ ಇಂಜಿನಿಯರಿಂಗ್ ಕಾಲೇಜ್ ಐ ವಿಲ್ ನಾಟ್ ಟೆಲ್ ಯು, ಐ ಹ್ಯಾವ್ ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್ ಟು ಗಿವ್ ಐಡಿಯಾಸ್. ನಾನು ಯಾಕೆ ಅಲರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಜನರೇಷನ್ ಆರಾಮಿರಲಿ ಅಂತ ಉದ್ದೇಶ, ಮತ್ತೇನಿಲ್ಲ. ಪ್ಲೀಸ್ ನೀವೆಲ್ಲ ಬಿಸ್ನೆಸ್ ಆಗೋರಿದ್ದೀವಿ, ಯು ಆರ್ ಕ್ರಿಯೇಟಿಂಗ್ ಜನರೇಷನ್ಸ್ ಆಫ್ ಹ್ಯಾಪಿನೆಸ್. ಆನ್ಲೈನ್ ಹುಡುಗ ಗೇಮ್ ಆಡಿ 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 ರೊಕ್ಕ ಹಾಕಿ 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 ಅವನಿಗೇನು ಉಸ್ಲಾಯಿಸಿದ್ರೆ ರೊಕ್ಕ ಬರ್ತಾವ್ ಹೇಳಿ ಅವ್ನು ಸಾಲ ಮಾಡಿ ರೊಕ್ಕ ಹಾಕಿದ 15 ಲಕ್ಷ ರೂಪಾಯಿ ಅಕೌಂಟ್ ಬಂದಿದೆ ಅಂತ ಹೇಳಿದ್ರು. ವೆನ್ ಹಿ ವಾಸ್ ರೆಡಿ ಟು ವಿತ್ಡ್ರಾ ಅಮೌಂಟ್ ಹೇಳ್ತಾನ 15 ಲಕ್ಷ ರೂಪಾಯಿ ಕೇಳಿದಾಗ ಎಲ್ಲ ಅಕೌಂಟ್ ಹ್ಯಾಕ್ ಆಗಿತ್ತು, ಅವನ ಮೊಬೈಲು ಇಮೇಲು ಎಲ್ಲ ತಪ್ಪಿದ್ರು, ಆಫೀಸ್ ಏನೂ ಇಲ್ಲ. ಅಂಡ್ ಹಿ ಕಮಿಟೆಡ್ ಸೂಸೈಡ್. ಮಕ್ಕಳು ಹಿಂಗ್ ಮಾಡ್ತಾರೆ. ಆಮೇಲೆ ಒಂದೊಂದೇ ಒಂದು ರಿಪೋರ್ಟ್ ಆಗೈತಿ, 14 ವರ್ಷದೊಳಗ 14-year-old ಬಾಯ್ ಮಕ್ಕಳು ಮನೆ ಊಟ ಮಾಡ್ಬೋದ, ನಾವು ಮೊಬೈಲ್ ಕೊಡ್ತೀವಿಲ್ರಿ ಹೌದಾ? ಸೊ ಅದನ್ನು ಕೂಡ ನಾವು ಕಡಿಮೆ ಮಾಡೋಣ. ಯಾಕಪ್ಪ ಅಂತಂದ್ರೆ ಪ್ಲೀಸ್, ಅವ ಮಧ್ಯಾಹ್ನ ಸಂಡೆ ಆಡಕತ್ತಾನ, ನಮ್ಮ ಮಕ್ಕಳಿಗೆ ಏನ್ರಿ ಚಲೋ ಮಾಡಿ ದೊಡ್ಡ ಸ್ಟಾರ್ಸ್ ಅಂತ ಕೊಟ್ಟು ಖುಷಿ ಹೋಗಿ 5 ಸ್ಟಾರ್ 10 ಸ್ಟಾರ್ ಮೊಬೈಲ್ ಗೇಮ್ ಮಾಡುವುದನ್ನ ನಿಮ್ಗೆ ಸ್ಟಾರ್ಸ್ ಕೊಟ್ಟಾರ, 5, 10, 20, 100 ಸ್ಟಾರ್ಸ್ ಕೊಟ್ಟಾರ. ಹಾಫ್ ಆನ್ ಅವರ್ ಆದ್ಮೇಲೆ you won 500 rupees ಅಂತ ಮೆಸೇಜ್ ಬಂತು. How much? 5 ರೂಪಾಯಿ ನೀವು ಗೆದ್ದಿ ಅಂತ ಮೆಸೇಜ್ ಬಂತು. And the boy asked me, how I should get this money? ಪಪ್ಪ ಅಕೌಂಟ್ ನಂಬರ್ ಬೇಕು, ನಿಮ್ಮ ಪಪ್ಪಂಗ ಅಕೌಂಟ್ ನಂಬರ್ ಕಳಿಸ್ತು. ಎಲ್ಲ ಮೊಬೈಲ್ನಾಗಿದ್ದ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಡೀಟೇಲ್ಸ್ ಎಲ್ಲ ತಗೊಂಡು ವಿದಿನ್ 30-35 ಮಿನಿಟ್ಸ್ 14 lakh rupees ಡ್ರಾ ಮಾಡ್ತಾರೆ. 14 lakh rupees. ಸೊ ಸ್ಕ್ಯಾಮರ್ಸ್ ಇದಕ್ಕೆಲ್ಲ ನನಗೆ ಇನ್ನೊಂದು ಏನು ಬೇಜಾರಾಗ್ತಾ ಇದೆ ಅಂತಂದ್ರೆ ಆಲ್ ಲಿಬರೇಟೆಡ್ ಎಜುಕೇಟೆಡ್ ಪೀಪಲ್ ಆರ್ ಬಿಕಮಿಂಗ್ ದ ವಿಕ್ಟಿಮ್ಸ್ ಆಫ್ ದಿಸ್ ಥಿಂಗ್ಸ್. ಬಲಿ ಆಗ್ತಾ ಇರೋದೆಲ್ಲ ಓದಿದವರು, ಕ್ವಾಲಿಫೈಡ್ ಇದ್ದವರು, ಡಾಕ್ಟರ್ಸ್, ಇಂಜಿನಿಯರ್ಸ್, ಸಮ್ ಪ್ರೊಫೆಸರ್ಸ್. ನಾನೇ ಲೈವ್ ಎಕ್ಸಾಂಪಲ್, ನಮ್ಮ ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್ಸ್, ಹುಬ್ಳಿ ಗೌರ್ಮೆಂಟ್ ಕಾಲೇಜ್ನ ಒಬ್ಬ ಪ್ರೊಫೆಸರ್ಗೆ ಹೆಂಗ್ ಮಾಡ್ಯಾರ, ಫೋನ್ಯಾಗ ಹಿಪ್ನೋಟೈಸ್ ಮಾಡ್ಕೊಂಡು ಸೀದಾ ಅವ್ರಿಗೆ ಒಂದು ಲಾಜ್ ಮಾಡ್ತಾರೆ ಅಕ್ಷಯ ಪಾರ್ಕ್ ಒಳಗ. ಅಲ್ಲಿ ಒಂದ್ ದಿವ್ಸ ಪೂರಾ ಕುಂಡ್ರಿಸಿ ರೊಕ್ಕ ಡ್ರಾ ಮಾಡ್ಕೊಂಡ್ರು. ನಾವು ಹೆಂಗ ಅವ್ರಿಗೆ ಹಿಪ್ನೋಟೈಸ್ ಆಗ್ತೀವಿ ಏನು ನನಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ. ಸೊ ವಿ ಶುಡ್ ಬಿ ಅಲರ್ಟ್ ಅಂಡ್ ವಿ ಶುಡ್ ಆಲ್ಸೋ ಮೇಕ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಅಲರ್ಟ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಸೀರಿಯಸ್ಲಿ? ರೈಟ್. ಡಿಜಿಟಲ್ ಅರೆಸ್ಟ್ ಅಂದ್ರೆ ಎಷ್ಟು ಗೊತ್ತಿದೆ ಮೇಡಮ್? ಈ ಕಡೆ ಮೈ ಡಿಯರ್ಸ್, ಡಿಜಿಟಲ್ ಅರೆಸ್ಟ್, what is that friction? Will you please tell me? Thank you. Any idea? Digital arrest ಗೊತ್ತಿಲ್ಲಮ್ಮ? My God. ಈ ಕಡೆ ಈ ಸೆಕ್ಷನ್ ಯಾರು ಗೊತ್ತಿಲ್ಲ?
ಡಿಜಿಟಲ್ ಅರೆಸ್ಟ್ ಗೊತ್ತಿಲ್ಲ? ಎಷ್ಟು ಲೈನ್ ಹೋಗ್ತೀರಿ? ಪ್ಲೀಸ್ ಮೇಡಮ್. ಅದು ಡಿಜಿಟಲ್ ಅರೆಸ್ಟ್ ಆಗ್ತದೆ. You are asking me a question or answering my question? Okay. You check it. Any idea? Digital arrest ಯಾರಿಗಾದರೂ ಎಕ್ಸ್ಪೀರಿಯನ್ಸ್ ಆಗಿದೆ? ಇಲ್ಲೇ ಒಬ್ರು ಕೇಳಿ ಪ್ರಿನ್ಸಿಪಲ್ ಆಗಿದ್ದು ನೋಡಿ. ನಿಮ್ಗಾಗಿದೆ? ಹ್ಯಾಂಡಲ್ ಮಾಡಿ. ಪೊಲೀಸ್ ಸ್ಟೇಷನ್ ಅಂತ ಒಂದು ಲೆಟರ್ ಬಂದ ಮೇಲೆ ಆಮೇಲೆ ಹಿಂದಿನ ದಿವಸ ನಮ್ಮಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ವಿ ಡಿಜಿಟಲ್ ಅರೆಸ್ಟ್ ಮೇಲೆ. ನೆಕ್ಸ್ಟ್ ಡೇನೆ ನನಗೆ ಲೆಟರ್ ಬಂತು ನನ್ನ ಮೇಲೆ, ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಕಮ್ ಟು ನಿಯರ್ ಪೊಲೀಸ್ ಸ್ಟೇಷನ್ ಅದರ್ವೈಸ್ ಯು ವಿಲ್ ಬಿ ಅರೆಸ್ಟೆಡ್ ಅಂತ ಹೇಳಿ ನಾನು ಇಮಿಡಿಯೇಟ್ಲಿ ಆ ಪರ್ಸನ್ಗೆ ಕಾಲ್ ಮಾಡಿದೆ. ಸರ್ ನನಗೆ ಈಗ ಲೆಟರ್ ಬಂದಿದೆ ಅಂತ ಹೇಳಿ ಏನೂ ರೆಸ್ಪಾಂಡ್ ಮಾಡಬೇಡ್ರಿ, ಯಾವುದೇ ಕಾಲ್ ಬಂದರೂ ಕೂಡ ನೀವು ಧೈರ್ಯವಾಗಿ ಆನ್ಸರ್ ಮಾಡ್ರಿ ಅಂತ ಹೇಳಿದ್ವಿ ಸರ್. ಆಮೇಲೆ ನಾವೇನ್ ಮಾಡಿದೆ ಅಂದ್ರೆ ಅದನ್ನ ಕಂಪ್ಲೀಟ್ಲಿ ಡಿಲೀಟ್ ಮಾಡಿದ್ರು ಮತ್ತೆ 2 ಸಲ ಹಾಕಿಲ್ಲ ಲೆಟರ್. ನಾನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಅದನ್ನ ಮತ್ತೆ ಏನ್ ಮಾಡಿದೆ ಕ್ಲೋಸ್ ಮಾಡ್ಬಿಟ್ಟೆ. ಆಮೇಲೆ ನನಗೆ ಆ ರೀತಿ ಯಾವುದೋ ಲೆಟರ್ ಬಂದಿಲ್ಲ. ನಿಮ್ಗೆ ಒಂದು ವಿಡಿಯೋ ಕಾಲ್ ಬರ್ತದೆ, ವಾಯ್ಸ್ ಕಾಲ್ ನಲ್ಲಿ ಮೊದಲು ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ವಿಡಿಯೋ ಕಾಲ್ ಮಾಡಿ ಎಲ್ಲ ಕ್ಲೋಸ್ ಮಾಡಿಸ್ತಾರೆ, ರೂಮ್ ಒಳಗೆ ಮಾಡಿ ಎವ್ರಿಥಿಂಗ್ ಪೊಲೀಸ್ ಸ್ಟೇಷನ್ ಹೆಂಗಿರ್ತಲ್ಲ ಸೇಮ್ ಹಂಗ ನಿಮಗೆ ವಿಡಿಯೋ ಕಾಲ್ ನಲ್ಲಿ ಪೊಲೀಸ್ ಸ್ಟೇಷನ್, police officer with uniform and stars, everything is duplicate except only one original photo, Mahatma Gandhi ji. ಅದು ಒಂದು ಬಿಟ್ಟು ಬೇರೆ ಏನು ಇರಂಗಿಲ್ಲ, ರೈಟ್? ಸೊ ಇಲ್ಲಿ ಅವರು ಮೇಡಮ್ ಇಲ್ಲಿ ಸ್ಟಾಫ್ ನೋಡಿ, ಒಬ್ಬರು ಮೇಡಮ್ ಪ್ರಿನ್ಸಿಪಲ್ ಮೇಡಮ್ ಆಗಿತ್ತು. ಬೆಳಿಗ್ಗೆ 8:30 9 ಗಂಟೆ 14 ಲಕ್ಷ ರೂಪಾಯಿ ಹೊಂದಿತ್ತು. ಅವರು ಏನ್ ಮಾಡ್ತಾರೆ, ಅವರು ಡಿಜಿಟಲ್ ಅರೆಸ್ಟ್ ಮಾಡಿ they will give you some reasons. Number 1, your mobile number and Aadhaar card number is involved in the drug parcel. ಹುಬ್ಳಿ ಏರ್ಪೋರ್ಟ್ ಗೆ ಡ್ರಗ್ ಪಾರ್ಸಲ್ ಬಂದೈತಿ, ನಿಮ್ಮ ಹೆಸರಲ್ಲೇ ಅಂತ ಹಾಕ್ತಾರೆ. ಇಲ್ಲ ಹ್ಯೂಮನ್ ಟ್ರಾಫಿಕಿಂಗ್ ಒಳಗೆ ನಿಮ್ಮ ಹೆಸರು ಇನ್ವಾಲ್ವ್ ಆಗೈತಿ. ಹ್ಯೂಮನ್ ಟ್ರಾಫಿಕಿಂಗ್ ಅಂದ್ರೆ ಮಾನವ ಕಳ್ಳ ಸಾಕಾಣಿಕೆ ಒಳಗೆ ಆಗೈತಿ ಅಂತಾರ. ಇಲ್ಲ ಅಂದ್ರೆ ಒಂದು 25-30 ಲಕ್ಷ ರೂಪಾಯಿ ಇಲ್ಲಿಗಲಿ ನಿಮ್ಮ ಅಕೌಂಟ್ ಇಂದ ಟ್ರಾನ್ಸ್ಫರ್ ಆಗೈತಿ ಬಂದೈತಿ ಅಂತ ಹೆದರಿಸ್ತಾರೆ. ಚಲೋ ಸ್ಯಾಲರಿ ಇರೋರು ಹೆಸರೇ ಹೌದಿಲ್ರಿ? ಹೀಗಾಗಿ ಕೂಡ ಹೆದರಿ ಪಾಪ ಮೇಡಮ್ ಮದುವೆ ಆಗೈತಿ, ಪಾಪ ಏನ್ ಮಾಡ್ಬಿಟ್ರ ಹೆದರಿ ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ನೋಡಿ अगर आप मुझे 10 लाख रुपए दे सकते हो तो मैं ये केस क्लोज करूंगा ಅಂತ ಹೇಳ್ಬಿಡ್ತಾರ. ಹೂ ಅಂದ್ಬಿಡ್ತೀವಿ. ಹೀಗಾಗಿ ಆ ಮೇಡಮ್ ಏನ್ ಮಾಡಿದ್ರೆ ಸ್ಕ್ಯಾನರ್ ಕಳ್ಸಾರ, ಒಂದೊಂದು ಸ್ಕ್ಯಾನರ್ ನಂಬರ್ 1 ನಾಟ್ ವರ್ಕಿಂಗ್, ಸ್ಕ್ಯಾನರ್ ನಂಬರ್ 2 ನಾಟ್ ವರ್ಕಿಂಗ್, ಸ್ಕ್ಯಾನರ್ ನಂಬರ್ 10 ನಾಟ್ ವರ್ಕಿಂಗ್ ಅನ್ಕೊಂಡು 25 ಸ್ಕ್ಯಾನರ್ ಕಳಿಸಿ 16 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಡಿದ್ದು. ಬೆಳಿಗ್ಗೆ 8:45 ಗಂಟೆ. ದಿಸ್ ಇಸ್ ಡಿಜಿಟಲ್ ಅರೆಸ್ಟ್. ನೀವು ಯೂಟ್ಯೂಬ್ ಒಳಗೆ ಒಂದು ವಿಡಿಯೋ ನೋಡ್ಬೇಕು, ದಯವಿಟ್ಟು ಸೇಫ್ ಆಗಿರಕ್ಕೆ. ಯಾಕಂದ್ರೆ ನಾನಾ ಪಾಟೇಕರ್ ಗೊತ್ತಲ್ಲ, ನಾನಾ ಪಾಟೇಕರ್ ವಿಡಿಯೋ ಬಂದಿತ್ತು. ನಾನಾ ಪಾಟೇಕರ್ಸ್ ವಿಡಿಯೋ ಆನ್ ಡಿಜಿಟಲ್ ಅರೆಸ್ಟ್ ಅಂತ ಹಾಕ್ರಿ, ಅವ ಒಳ್ಳೆ ಪೊಲೀಸರು ಹೆಂಗ್ ಅರೆಸ್ಟ್ ಮಾಡ್ತಾನೆ ನೋಡ್ಕೊಳ್ಳೋದು. ದಟ್ಸ್ ವಾಟ್ ಸ್ಮಾರ್ಟ್ನೆಸ್ ವಿ ಶುಡ್ ಶೋ. ಅದು ಗೆಟಿಂಗ್ ಮೈ ಪಾಯಿಂಟ್ ಸೀರಿಯಸ್ಲಿ ಪ್ಲೀಸ್. ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಏನಂತಂದ್ರೆ ದಯವಿಟ್ಟು ಸೇಫ್ ಆಗಿರ್ರಿ. ಇವೆಲ್ಲ ಬಹಳಷ್ಟು ಏನೇನೋ. ಆಮೇಲೆ ಈ ಹೊಸದಾದ ಇನ್ನೊಂದು ಹೊಸದಾಗಿ ಗೊತ್ತಾ ಹೇಳ ನಿಮಗೆ, ಒಂದು ಚಾಟ್ GPT ಎ ಬರೆದಿದ್ದೀವಿ, ಸಾಕು ಗೊತ್ತಿದೆ, ಮೇಲ್ಸ್ ಎಲ್ಲ ಬರ್ತಾವೆ ಅಲರ್ಟ್ ಮಾಡ್ರಿ ಅಂತ. ಈಗ ದುಡ್ಡು ಬೇಕಾಗಿಲ್ಲ ಅವ್ರಿಗೆ, ಹೊಸ ಸ್ಕ್ಯಾಮ್ ಅವ್ರಿಗೆ ದುಡ್ಡು ಬೇಡ. ಇವೆಲ್ಲೋ ನಿಂತಿರ್ತೀರಿ ಬಸ್ ಸ್ಟ್ಯಾಂಡ್ ನಾಗ, ರೈಲ್ವೆ ಸ್ಟೇಷನ್ ಒಳಗ, ಶಾಪಿಂಗ್ ಮಾಲ್ ನಾಗ ಇರ್ತೀರಿ. ವೆಲ್ ಡ್ರೆಸ್ಡ್ ಮ್ಯಾನ್ ಆರ್ ಅ ಲೇಡಿ ಆರ್ ಎನ್ ಎಲ್ಡರ್ಲಿ ಜೆಂಟಲ್ಮನ್ ವಿಲ್ ಕಮ್ ಟು ಯು ಆಸ್ಕಿಂಗ್ ಫಾರ್ ಸಮ್ ಹೆಲ್ಪ್ ವಿತ್ ದ ಮೊಬೈಲ್. ನನ್ನ ಮೊಬೈಲ್ ಫೋನ್ ಮಾಡ್ತಾ ಇಲ್ಲ, ಸ್ವಲ್ಪ ನಂಗೆ ಹೆಲ್ಪ್ ಮಾಡ್ರಿ ಅಂತ ಕೇಳ್ತಾರೆ. ಇದು AI ಸ್ಕ್ಯಾಮ್ ನೆನ್ಪಿಟ್ಕೊಳ್ರಿ. ಹೊಸ ರೀಸೆಂಟ್ಲಿ ಒಂದು 4 ದಿವಸ ಬಂದಿದ್ದು. ನಿಮಗ್ ಬಂದು ಏನ್ ಮಾಡ್ತಾರಂದ್ರ, ನೀವು ಮೊಬೈಲ್ ಫೋನ್ ಒಳಗ ನೀವು ಹೆಲ್ಪ್ ಮಾಡಕ್ ನಾರ್ಮಲಿ ನಮ್ದು ಇಂಡಿಯನ್ ಬ್ಯಾಂಕ್ ಹೆಲ್ಪ್ ಮಾಡ್ತೀವಿ ನಾವು. ಅಜ್ಜಾರು ಅಜ್ಜಿ ಪಾಪ ಏನ್ ಹೇಳ್ಬೇಕು ಅಂದ್ರೆ, ನಾವು ಫಸ್ಟ್ ಏನ್ ಮೊಬೈಲ್ ಮುಟ್ತೀವಲ್ಲ ನಮ್ದು ಫಿಂಗರ್ ಪ್ರಿಂಟ್ ರೆಕಾರ್ಡ್ ಆಗ್ತೈತಿ, ಮಾತಾಡ್ಕೊಂತ ವಾಯ್ಸ್ ರೆಕಾರ್ಡ್ ಆಗ್ತೈತಿ. ಹಂಗ ಫೇಸ್ ಡಿಟೆಕ್ಟ್ ಮಾಡಿ ಫೇಸ್ ಎಲ್ಲ ಡಿಟೆಕ್ಟ್ ಆಗಿ 3 ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅವ್ರಿಗೆ ಹೋಗ್ತಾ. ಒಂದು ಫಿಂಗರ್ ಪ್ರಿಂಟ್, ಒಂದು ಫೇಶಿಯಲ್ ಐಡೆಂಟಿಫಿಕೇಶನ್, ಥರ್ಡ್ ಒನ್ ವಾಯ್ಸ್. ಇವು 3 ಅನ್ನ ಅವರು ಸ್ಟೋರ್ ಮಾಡ್ಕೊಂಡು ಶೇರ್ ಮಾಡ್ತಾರೆ. ಏನ್ ಮಾಡ್ತಾರೆ, ನಮ್ಮ ಹೆಸರಲ್ಲೇ ಬ್ಯಾಂಕ್ ಲೋನ್ ಅಪ್ಲೈ ಮಾಡಿ ಲಕ್ಷಾಂತರಗಟ್ಟಲೆ ನಮ್ಮ ಹೆಸರಲ್ಲಿ ಲೋನ್ ತಗೋತಾರೆ. ನಮ್ಮ ಅಕೌಂಟ್ನಾಗ ಇಲ್ಲಿ ಹೋಗಿ ಬ್ಯಾಂಕ್ ಕೇಳಿದ್ರೆ ನಮ್ಮ ಹೆಸರಲ್ಲೇ ಬಂದಿರ್ತದೆ. ಇಂಥವೆಲ್ಲ ಹೊಸ AI ಚಾಟ್ GPT ಇವತ್ತೆಲ್ಲ ಆಗ್ತಾ ಇದ್ದಾವೆ. ಯಾರು ಹೆಲ್ಪ್ ಮಾಡಬೇಡ್ರಿ, ದಯವಿಟ್ಟು ಯಾರು ಹೆಲ್ಪ್ ಮಾಡಬೇಡ್ರಿ. ನಿಮ್ಮ ಫೋನ್ ಯಾರಿಗೂ ದಯವಿಟ್ಟು ಕೊಡಬೇಡ್ರಿ. ಇಲ್ಲೇ ಬಾಜು ಆರ್ಟ್ಸ್ ಕಾಲೇಜ್ ಮುಂದೆ ಈಗ ನಿಂತಿರ್ಬೇಕು, ಅವ್ರು 4 ರಿಂದ ಬರ್ತಾರಂತ ಕೇಳಿದ್ ನಾನೀಗ.
ಬಿಕಾಸ್ ನಾನು ಲಾಸ್ಟ್ ವೀಕ್ ಐ ಹ್ಯಾಡ್ ವಾಂಟ್ ಟು ಎಲೆಮೆಂಟ್ ಕರಿಯರ್ ಇನ್ಸ್ಟಿಟ್ಯೂಟ್ ಹೋದಾಗ ಅಲ್ಲಿ ಶೇರ್ ಮಾಡ್ಕೊಂಡ್ರು ನನಗೆ ಎಕ್ಸ್ಪೀರಿಯನ್ಸ್. ಅವ್ರ ಹೊರಗಡೆ ಸ್ನಾಕ್ಸ್ ತಿನ್ನಕ್ ಬರ್ಬೇಕಾದ್ರೆ ಅವರು 3-4 ದಿನ ನಿಂತಿರ್ತಾರಂತೆ ಅಲ್ಲಿ ಆಟೋದ ಹತ್ರ. Sometimes they tell that we are from gold winner salesmen ಅಂತ ಹೇಳ್ತಾರಂತೆ. Sometimes ಹೇಳ್ತಾರಂತೆ ನಾವು ವಿನ್ ಬಾರ್ನವರು ಅಂತ ಹೇಳ್ತಾರಂತೆ. ಅವ್ರು ಬಂದು ಏನ್ ಮಾಡ್ತಾರೆ, ನಾವು ನೋಡ್ಕೊಂಡು ಮೊಬೈಲ್ ರಿಚಾರ್ಜ್ ಖಾಲಿ ಆಗೈತಿ, ನೀವು ಮೊಬೈಲ್ ಕೊಡ್ರಿ, ಒಂದು ಫೋನ್ ಮಾಡ್ತೀನಿ ಅಂತಾರ. ನಾವು ಔಟ್ ಆಫ್ ಕೈಂಡ್ನೆಸ್ ಏನ್ ಮಾಡ್ತೀವಿ, ಕೊಟ್ಬಿಡ್ತೀವಿ. ಅವ್ನು ಸ್ವಲ್ಪ ದೂರ ಹೋಗಿ ಫೋನ್ ಮಾಡಿ ಯೂಸ್ OTP ರಿಸೀವ್ಡ್ ಟು ಅವರ್ ಮೊಬೈಲ್ ಫೋನ್ ನಂಬರ್. ನಮ್ಮ ಮೊಬೈಲ್ ಫೋನ್ ಮಾಡಿರ್ತಾರಲ್ಲ, OTP ಕಳಿಸ್ಬಿಟ್ಟಿರ್ತಾರ ಅವ್ನು ಪಟ್ನೆ. ಅವ ಏನ್ ಮಾಡ್ತಾನೆ, ಈ OTP ಇಂದ ಅವ್ರಿಗೆ ಹೇಳ್ಬಿಡ್ತಾನೆ, ನಮ್ಮ ಮೊಬೈಲ್ ಇಂದ OTP ಹೋಗಿರ್ತಲ್ಲ ಹೇಳ್ಬಿಡ್ತಾನ ಅವ. ಸೊ ಅದಕ್ಕೆ ನಮ್ಮ ಮೊಬೈಲ್ ಅನ್ನ ಮೊದಲು ನಾವು ಕೊಡ್ತಿದ್ದೀವಲ್ಲ, ಇನ್ನು ಯಾರಿಗೂ ಕೊಡೋದು ಬೇಡ. ದಯವಿಟ್ಟು ಏನೇ 20% ಇರಲಿ ಹೋಗಂತ ಹೇಳ್ಬಿಟ್ಟು, ಬಿಕಾಸ್ ಅಟ್ ಅವರ್ ರಿಸ್ಕ್ ಏನು ಹೆಲ್ಪ್ ಮಾಡೋದು ಬೇಡ ನಾನು ಅನ್ಸುತ್ತೆ. ನನಗೆ ದಿಸ್ ಇಸ್ ವಾಟ್ ಐ ಬಿಗಾಟ್. ಅಟೆಂಡೆನ್ಸ್ ಎಲ್ಲ ಸೇವ್ ಮಾಡಿದ್ರ all of you? Yeah. So are you okay with whatever information I gave you? Yes, sir. ಒಂದು ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ನಾವು ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಬಹುದಾ? Is that fine? Are you getting the point seriously? Then ಉಳಿಸ್ಬೋದಾ? ಆಮೇಲೆ ಈ ಫ್ರಾಡ್ ಸ್ವಲ್ಪ ಬಚಾವ್ ಆಗ್ಬೋದಾ? And last one point here, I'll not take much of your time. Since I am into training, ಎಲ್ಲ ಟ್ರೈನಿಂಗ್ ಮಾಡೋರು ಹೋಗ್ತಿರಲಿಲ್ಲ, ಎಲ್ಲ ಒಂದು ಸಜೆಷನ್ ಅವ್ರಿಗೆ ರಿಕ್ವೆಸ್ಟ್ ಕೊಡಿ. ನಿಮ್ಮ ಸರ್ಟಿಫಿಕೇಟ್ಗೆ ಸ್ಕಿಲ್ ಇಲ್ಲ ಅಂತಂದ್ರೆ ಸರ್ಟಿಫಿಕೇಟ್ ಇಸ್ ಅ ವೇಸ್ಟ್. ನಾವು ಈ ಕಾಲೇಜ್ನಾಗ ಏನು ನಾಲೆಜ್ ಅನ್ನು ತಗೊಳ್ತೀವಲ್ಲ, ಈ ನಾಲೆಜ್ ಅನ್ನ ಡೆಲಿವರಿ ಮಾಡಕ್ ನಮಗೆ ಚಾನ್ಸ್ ಬಹಳ ಐತಿ. ಇಲ್ಲಿ ನಾಲೆಜ್ ಅನ್ನ ಹೊರಗೆ ಡೆಲಿವರಿ ಮಾಡಕ ಸ್ವಲ್ಪ ಸ್ಕಿಲ್ಸ್ ಬೇಕು. ನಮಗೆ ದಯವಿಟ್ಟು ಹೇಳಾಗ್ತದೆ ಪ್ಲೀಸ್. ನಾನು ಡೆಫಿನೆಟ್ಲಿ ಸರ್ಗೆ ಹೇಳಿಲ್ಲ, ಮೇಡಮ್ ಹೇಳ್ತೀನಿ, ಪ್ರಿನ್ಸಿಪಲ್ ಹೇಳೋಗ್ತೀನಿ, ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಾರ್ ಯುವರ್ ಪ್ಲೇಸ್ಮೆಂಟ್ಸ್. ನಿಮಗೆಲ್ಲ ಪ್ಲೇಸ್ಮೆಂಟ್ಗೆ ಹೆಲ್ಪ್ ಬೇಕು ನಾವು ಮಾಡೇ ಮಾಡ್ತೀವಿ, ಬಟ್ ಪ್ರೊವೈಡೆಡ್ ಯು ಹ್ಯಾವ್ ಸ್ಕಿಲ್ಸ್, ರೈಟ್? ಈ ಕೇಳ್ತಾ ಸ್ಕಿಲ್ಸ್ ಏನ್ ಗೊತ್ತಾ, ಬರ್ತದೆ ಜನ ನೋಡ್ರಿ, AI ChatGPT ಬಂದ್ಮೇಲೆ ಟೀಚರ್ಸ್ ಜಾಬ್ ಕಡಿಮೆ ಆಗ್ತಾವ ಅಂತ ಬಹಳ ಹೇಳಾಗ್ತಾರೆ. ಹೌದಾ? ಯಾಕಂದ್ರೆ ನಾವು ಏನ್ ಬೇಕಾದೆಲ್ಲ ಮಾಡಾಕ್ತಿವಿ, ಬಟ್ ನಾವು ಸ್ಕಿಲ್ಡ್ ಇಲ್ಲ ಅಂತಂದ್ರೆ ನಾವು ಬರೀ ಕನ್ನಡ ಮೀಡಿಯಂ ಅದೀನಿ ಅಂತ ಹೆಂಗ್ರಿ? ನಾನು ಐ ಆಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್, ಬಟ್ ಇಂಗ್ಲಿಷ್ ಕಲ್ತೀವಿ ಮಾಡಿದ್ವಿ, ಬೇಕಾದ್ರೆ ಬೇರೆ ಬೇರೆ ನಾವೆಲ್ಲ ಟ್ರೈನಿಂಗ್ ಇಂಜಿನಿಯರಿಂಗ್ MBA ಕಡೆ ಎಲ್ಲ ಹೋಗ್ಬಿಡ್ತೀವಿ ನಾವೆಲ್ಲ. ಯಾಕಂದ್ರೆ ನಾವೊಂದು ಕರೇಜ್ ಅಂತ ನೀವು ಡೆವಲಪ್ ಮಾಡ್ಕೋಬೇಕು ಅಲ್ಲ, ಇಲ್ಲ ಅಂತಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಅದಕ್ಕೆ ಏನ್ ಜನರೇಷನ್ ಎಲ್ಲರೂ ಬಹಳಷ್ಟು ಈ ಸುಸೈಡಲ್ ಕೇಸ್ ಆಗ್ತದೆ. ನಾನು ಅದನ್ನ ಔಟ್ ಆಫ್ ಮೈ ಇಂಟ್ರೆಸ್ಟ್ ಐ ಗಿವಿಂಗ್ ದಿಸ್ ಸಜೆಷನ್ ಟು ಎವ್ರಿಬಡಿ. ಹಲೋ, ಆರ್ ಯು ಹಿಯರ್? ಡೈಲಿ ಪೇಪರ್ನಾಗ ಓದ್ತಾ ಇದ್ದೀವಿ, ಪ್ಲಸ್ ಹೇಳ್ತಾ ಇದ್ದೀವಿ, ಅನಾವಶ್ಯಕ ಕಾರಣಗಳಿಂದ ಜನ ಸುಸೈಡ್ ಮಾಡ್ಕೊತಾರೆ. ಯಂಗ್ಸ್ಟರ್ಸ್, ಯಾವುದೋ ಒಂದು ಅನಾವಶ್ಯಕ ಕಾರಣಗಳಿಂದ. ಪ್ಲೀಸ್, ನಾವು ನಮ್ಮ ಜನರೇಷನ್ ಅನ್ನ ಅವೇರ್ ಮಾಡ್ಬೇಕಾಗಿದ್ದೀವಿ ಅಂತ. ನಾನು ನಿನ್ನೆ ನೋಡಿದೆ ಒಂದು ಪೇಪರ್ನಾಗ, ಇಬ್ಬರು ಸಹೋದರಿಯರು ನಾಳೆ ಅವ್ರ ಮದುವೆ ಇವತ್ತೇ ಆತ್ಮಹತ್ಯೆ ಮಾಡ್ಕೊಂಡ್ರು. ನಾಳೆ ಅವ್ರ ಮದುವೆ ಇವತ್ತು ಅವ್ರು ಸುಸೈಡ್ ಮಾಡ್ಕೊಂಡ್ರು. ಸಿ, ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್ ಇನ್ ದಿಸ್ ವರ್ಲ್ಡ್. ಹೌದಾ? ಐದಿಲ್ರಿ? ನಾವು ಇಷ್ಟೆಲ್ಲ ಕ್ವಾಲಿಫೈಡ್ ಆಗ್ತೀವಿ, ಓದ್ತೀವಿ, ಏನ್ ಮಾಡ್ತೀವಿ, ಇಷ್ಟೆಲ್ಲ ಮಾಡ್ಕೊಂಡು ಬಂದೆ ಕೆಲವು ಹುಡುಗರು ನೋಡ್ತೇನೆ, ನಮ್ಮ ಅಪ್ಪ ಮೊಬೈಲ್ ಕೊಡಿಸಿಲ್ಲ ಅಂತ ಹೇಳಿ ನಮ್ಮ ಅಪ್ಪ ಹೊಡೆಯೋದು, ಸುಸೈಡ್ ಮಾಡ್ಕೊಳ್ಳೋದು. ಆಮೇಲೆ ನಾಳೆ ಒಂದು 5 ವರ್ಷ ನಾವು ಫ್ಯಾಮಿಲಿ ಮೆಂಬರ್ ಆಗ್ತೀವಿ. ನಾಳೆ ಫ್ಯಾಮಿಲಿ ಮೆಂಬರ್ ಆದ್ಮೇಲೆ ಲೈಫ್ ಹಿಂಗೆ ಇರಂಗಿಲ್ಲ. ಒಂದ್ ಕಡೆ ಜೊತೆಯಲ್ಲಿ ಅಂತ ಹಾಡು ಇರ್ತೈತಿ, ಇನ್ನೊಂದ್ ಕಡೆ ರಾಜ್ಕುಮಾರ್ ಅವ್ರ ಹಾಡ ಇದು ಯಾರು ಬರತೈತಿ ಇರ್ತೈತಿ. ಎರಡೂ ಹಾಡನ್ನು ಬ್ಯಾಲೆನ್ಸ್ ಮಾಡ್ಬೇಕು ನಾವು. ಹೌದು ಇಲ್ಲೋ? ಮಾಡ್ಬೇಕು ಇಲ್ಲ? ಅನ್ಫಾರ್ಚುನೇಟ್ಲಿ ನಮ್ಮ ಸಿಲೆಬಸ್ನಾಗ ಇಲ್ಲ. ಒಂದಿಷ್ಟು ಒಳ್ಳೆ ಪುಸ್ತಕಗಳನ್ನ ಓದ್ರಿ, ಅದರಿಂದ ಈ ಲೈಫ್ ನಮ್ಗೆ ಲೆಸನ್ ಸಿಗ್ತಾವೆ. ಇವೆಲ್ಲ ದಯವಿಟ್ಟು ಬಿ ಬೋಲ್ಡ್ ಇನ್ ಯುವರ್ ಲೈಫ್, ಬಿ ಕರೇಜಿಯಸ್ ಅಂಡ್ ಬಿ ಅ ಲೈವ್ಲಿ ಅಂಡ್ ಲವೇಬಲ್ ಟೀಚರ್ಸ್. ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು, ಸ್ಕೇರ್ಸಿಟಿ ಆಫ್ ಟೀಚರ್ಸ್ ಬಹಳ ಇದೆ ಹೊರಗೆ. ಚಲೋ ಕ್ವಾಲಿಟಿ ಟೀಚರ್ಸ್ ಸ್ಕೇರ್ಸಿಟಿ ಬಹಳ ಇದೆ. ಈಗೇನೆಲ್ಲ ಇಷ್ಟೆಲ್ಲ ಇದಕ್ಕೆ ಮುಗಿದೀನಿ. ಮುಂದೆ ಬರೋ ಜನರೇಷನ್ ಒಳಗೆ ಟೀಚರ್ಸ್ ನಾವು ಸಿಗೋದು ಬಹಳ ಕಠಿಣದ. ನೀವೆಲ್ಲರೂ ಒಳ್ಳೆ ಟೀಚರ್ಸ್ ಆಗಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಲಿ ಅಂತ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಹೇಳಿ. Skills. See, one is very important for a teacher is presentation skill, the communication skill. I'm not supposed. Sit down, please.
5 minutes ಮುಗಿಸ್ಬಿಡ್ತೀನಿ. ಸುಮನ್ ಮುಲ್ಗಾಂವ್ಕರ್ ಅಂತ ಒಬ್ಬ ಆಫೀಸರ್, ಟಾಟಾ ಕಂಪ್ನಿಯೊಳಗೆ ವರ್ಕ್ ಮಾಡುವಂಥವ್ರು, ವೆರಿ ಹೈ ರ್ಯಾಂಕ್ ಆಫೀಸರ್. ಮಧ್ಯಾಹ್ನ 1:30 ಹೊರಗಡೆ ಊಟಕ್ಕೆ ಹೋಗ್ತಿರ್ತಾರೆ ಡೈಲಿ. ಎಲ್ಲ ಆಫೀಸರ್ಸ್ ಅವ್ರಿಗೆ ಏನಂತಿರ್ತಾರೆ ಅಂದ್ರೆ, ನೋಡಪ್ಪ ಎಲ್ಲಾ ಕಡೆ ಅಗ್ರಿಮೆಂಟ್ ಮಾಡ್ಕೊತಾನೆ, ಕಾಂಟ್ರಾಕ್ಟ್ ಇದೆ, ಹೋಗಿ ಹೊರಗಡೆ ಮಧ್ಯಾಹ್ನದಿಂದ ಹೋಗಿ ಅವ್ರ ಕಡೆ ಲಂಚ ತಗೊಂಡ್ ಬರ್ತಾನ ಅಂತ ಎಲ್ಲಾ ಮಾತಾಡ್ತಿರ್ತಾರೆ ಜನ. ಒಂದ್ ದಿವ್ಸ ಕಂಪ್ಲೇಂಟ್ ಮಾಡ್ತಾರೆ ಅವ್ರಿಗೆ. ಮೇಲೆ ಆಫೀಸರ್ಸ್ ಒಂದು ಎನ್ಕ್ವೈರಿ ಕಮಿಟಿ ಮಾಡಿ ಇವನು ಫಾಲೋ ಅಪ್ ಮಾಡಿಸ್ತಾರೆ. ಫಾಲೋ ಅಪ್ ಮಾಡಿಸಿ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ನೋಡೋಣ ಹೋಗ್ತಾರೆ. ಈ ಮನುಷ್ಯ ಡೈಲಿ ಎಲ್ಲಿ ಹೋಗ್ತಿರ್ತಾರೆ ಅಂದ್ರೆ ಹೈವೇ ಹೋಗ್ತಿರ್ತಾರೆ. ಹೈವೇದಾಗ ಡಾಬಾ ಇರ್ತಾವಲ್ಲ, ಆ ಡಾಬಾ ವಿಸಿಟ್ ಮಾಡಿ ಬರ್ತಿರ್ತಾರೆ. ಡಾಬಾ ವಿಸಿಟ್ ಮಾಡಿ ಬಾಜು ಡ್ರೈವರ್ಸ್ ಜೋಡಿ, ಲಾರಿ ಡ್ರೈವರ್ ಜೋಡಿ ಕೂತು ಊಟ ಮಾಡ್ತಿರ್ತಾರೆ. ಎಲ್ಲಿ ಸ್ಟಾರ್ ಹೋಟೆಲ್ ಕೂತು ಊಟ ಮಾಡ್ತಿರಂಗಿಲ್ಲ, ಎಲ್ಲಿ ಲಂಚ ಅಗ್ರಿಮೆಂಟ್ ಏನು ಮಾಡ್ತಿರಂಗಿಲ್ಲ, ಸ್ಟಾರ್ ಹೋಟೆಲ್ನಾಗಿಲ್ಲ, ಡಾಬಾದಾಗ ಊಟ ಮಾಡಿ ಚೆಕ್ ಮಾಡ್ತಿರ್ತಾರೆ. ಅಂದ್ರೆ ಆರ್ ಯು ಹ್ಯಾಪಿ ವಿತ್ ಅವರ್ ಮೆಕ್ಯಾನಿಸಮ್? ಲಾರಿ ಒಳಗೆ ಏನ್ ಇಂಪ್ರೂವ್ ಆಗಬೇಕು, ಡ್ರೈವಿಂಗ್ ಸಿಸ್ಟಮ್ ಹೆಂಗೈತಿ, ಏನಿಲ್ಲ ಕೇಳಿ ಫೀಡ್ಬ್ಯಾಕ್ ತಗೊಂಡ್ಬಂದು ಕೊಡ್ತಿರ್ತಾರ. ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಹೇಳ್ತಿರ್ತಾರ. ಇದು ರಿಪೋರ್ಟ್ ಮೇಲೆ ಅವರಿಗೆ ಹೋಗ್ತಿರ್ತೀವಿ. ಯಾರಿಗೆ? ಅವಾಗ ಸಮಾಧಾನ ಮಾಡಿದಾಗ ಕೇಳಿ ಅವಾಗ ಏನ್ ಮಾಡ್ತಾರೆ, ಟಾಟಾ ಸುಮೋ ಅಂತ ಗಾಡಿ ಲಾಂಚ್ ಮಾಡ್ತಾರೆ. ಗೊತ್ತಾ ಎದಕ್ ಮಾಡಿದ್ರು ಅಂತಂದ್ರೆ, ಸುಮಂತ್ ಮುಲ್ಗಾಂವ್ಕರ್ ಅಂತ ಹೇಳಿದ್ರೆ ಅವ್ರ ಹೆಸರು. ಸುಮಂತ್ ಒಳಗೆ ಸೂ ತಗೊಂಡ್ರು, ಮುಲ್ಗಾಂವ್ಕರ್ ಒಳಗೆ ಮೋ ತಗೊಂಡ್ರು. ಸುಮೋ ಅಂತ ಹೇಳಿ ಅವರ ಗೌರವಾರ್ಥವಾಗಿ, ಇವಾಗ ಎಫಿಷಿಯಂಟ್ ವರ್ಕರ್ ಫಾರ್ ಟಾಟಾ ಅಂತ ಹೇಳಿ ಅವರ ಗೌರವಾರ್ಥವಾಗಿ ಆ ಗಾಡಿಯನ್ನ ಲಾಂಚ್ ಮಾಡಿದ್ರು. ನಾವು ನಾಳೆ ಬಿಟ್ಟಿವಲ್ಲ, ಎಫಿಷಿಯಂಟ್ ಆಗಿ ಕೆಲಸ ಮಾಡಿದ್ರೆ, ಆನೆಸ್ಟ್ ಆಗಿ ಕೆಲಸ ಮಾಡಿದ್ರೆ ಆ ಗೌರವ ನಮಗೆ ಸಿಗುತ್ತೆ. ಇಟ್ ಈಸ್ ನಾಟ್ ಡಿಮಾಂಡೆಡ್, ಇಟ್ ಈಸ್ ಅರ್ನ್ಡ್. ಇಟ್ ಈಸ್ ಅರ್ನ್ಡ್. ಸೊ ಅದಕ್ಕೆ my request to all of you is, please love your profession. You are going into teachers profession alla, noblest profession, highest respectful job in actually. ಯಾವಾಗ ಅಂತಂದ್ರೆ ನಾವು ಅದರಲ್ಲಿ ಬೆಳ್ಕೊಂಡ್ರೆ ಮಾತ್ರ. ನಾಲೆಜ್ ಇರಬೇಕು, ಸ್ಕಿಲ್ ಇರಬೇಕು. ನಾವು ಈಗ ನಾವು ಎಲ್ಲ ಹೋಗ್ತೀವಲ್ಲ, ಎಷ್ಟೋ ಮಂದಿ ಸ್ಟೂಡೆಂಟ್ಸ್ ಬೇಕಾಗ್ತಾರೆ. ನಾವೆಲ್ಲ ಯಾವಾಗ ನಾವು 2001-2002 ಒಳಗೆ ಫ್ಯಾಮಿಲಿ ಮೆಂಬರ್ಸ್, ನಾವು ಅವ್ರ ಮಕ್ಕಳಾಗಬೇಕು. ಬಟ್ ದೇ ಫೀಲ್ ವೆರಿ ಹ್ಯಾಪಿ ವೆನ್ ವಿ ಮೀಟ್ ಅಲ್ಲ, ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ. ಯಾಕಂದ್ರೆ ನಾವು ಚಲೋ ಮಾತು ಕಲಿಸೇವ್ ನಾವು ಅಂತ ಹೇಳಿ. ಸೊ ನಾವು ಅವ್ರ ಮನಸ್ಸಿನಾಗ ಉಳಿಯುವಂಗ ಟೀಚರ್ಸ್ ಆಗಬೇಕು. ದಟ್ ಇಸ್ ಅ ಸ್ಕಿಲ್ ಐಡಿಯಾ ಪ್ರೇಕ್ಷಾ. ಗಾಟ್ ಇಟ್ ರೈಟ್? ಸೊ shall we all take a pledge on becoming very lively and loving teachers? Yes, sir. All the best. Thank you so much.